ಎಲ್ಲರಿಗೂ ನಮಸ್ತೆ. ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ನಮಸ್ತೆ ಬ್ರದರ್. ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಬ್ರದರ್, ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ಎಲ್ಲ ಬ್ರದರ್, ನಮಸ್ತೆ ಮಿಸ್ಟರ್, ನಮಸ್ತೆ ನಮಸ್ತೆ sister. ಬ್ರದರ್. ನಮಸ್ತೆ sister. ಬ್ರದರ್, ಎಲ್ಲ ಬ್ರದರ್ಸ್ ನಮಸ್ತೆ. ನಮಸ್ತೆ. VO2015 ಯಾರು? ಶಾಂತ ಮಿಸ್ಟರಾ? ಯಾರು? VO2015 ಬ್ರದರ್ ಶಾಂತ ಮಿಸ್ಟರ್ ನಿಮ್ಗೆ ನಂದೇನೆ ಚೇಂಜ್ ಆಗ್ಬಿಟ್ಟದೆ ಬ್ರದರ್. ಒಂದು 2 minutes ಸ್ಟಾರ್ಟ್ ಮಾಡೋಣ. ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ದಯವಿಟ್ಟು ವೇಟ್ ಮಾಡಿ.
ಓಕೆ ಎಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಶುರು ಮಾಡೋಣ. ಪ್ರಾರ್ಥನೆ ಮಾಡಿ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕದ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ಅಲ್ಪರು ಯಜ್ಞರು ಮಣ್ಣು ಧೂಳಾದಂಥ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಇದುವರೆಗೆ ಒಂದು ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲರನ್ನು ಎಣಿಸಿದಕ್ಕೋಸ್ಕರ ಧನ್ಯವಾದ ತಂದೆ. ತಂದೆಯಾದರೆ ಇದುವರೆಗೆ ನಿಮ್ಮ ಚಿತ್ತಕ್ಕಿರುವಾಗಿ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಗೆ ಕ್ಷಮಿಸಪ್ಪ ತಂದೆ. ಮುಂದೆ ನಿಮ್ಮ ಚಿತ್ತ ಅಂತ ಹೇಳಲಿಕ್ಕೆ ನಮ್ಗೆ ಸಹಾಯ ಮಾಡು ತಂದೆ. ತಂದೆ, ಈ ಕೂಟಕ್ಕೆ ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡು ತಂದೆ. ವಾಕ್ಯವನ್ನು ತಿಳಿಸುವಂಥ ಸೋದರಿಗೋಸ್ಕರ ಸಹ ಬೇಡ್ಕೊಂತ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ಆ ವಾಕ್ಯವನ್ನು ಎಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡಲಿಕ್ಕೆ ನಮಗೂ ಸಹ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದರೆ ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸ್ಕೊಳ್ ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ಲೋಕರಕ್ಷಕನಾದ ನಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದ್ದಾರೆ. ಓಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ಈ ದಿನದಲ್ಲಿ ಕೂಡ ಜೀವಿತರ ಸಂಖ್ಯೆ ನಮ್ಮನ್ನ ಎಣಿಸಿ ದೇವರ ವಾಕ್ಯವನ್ನು ಕೇಳುವಂತ ಒಂದು ಸದಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ವಾಕ್ಯ ಅನ್ನುವಂಥ ವಿಷಯ ಬಂದಾಗ ಪ್ರತಿ ಹಂತದಲ್ಲೂ ಕೂಡ ದೇವರು ನಮ್ಮನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಸಿಗದಿರುವಂತ ಒಂದು ದೊಡ್ಡ ಸತ್ಯದ ಒಂದು ಅವಕಾಶಗಳು, ಸತ್ಯವನ್ನು ತಿಳ್ಕೊಳ್ಳುವಂತ ಒಂದು ದೊಡ್ಡ ಜ್ಞಾನವನ್ನ ದೇವರು ನಮ್ಗೆ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ತಿಳುವಳಿಕೆ ಆತ್ಮವನ್ನು ಕೊಟ್ಟಿದ್ದಾರೆ. ಗ್ರಹಿಸ್ಕೊಳ್ಳೋಕೆ ಅದಷ್ಟು ಪ್ರಯತ್ನ ಪಡ. ನಮಗೆ ಗೊತ್ತಿರೋ ಪ್ರಕಾರವಾಗಿ ಈಗ ನಾವು ನೋಡ್ಬೇಕಾಗಿರುವಂತ ಒಂದು ರೋಮಪುರದಲ್ಲಿ ಬರೆದಂತ ಪತ್ರಿಕೆಯಲ್ಲಿ ಯಾವ ಒಂದು ಭಾಗವನ್ನು ನೋಡ್ಬೇಕಾಗಿದೆ? ಭಾಗ 76. ಓಕೆ. ಇದರಲ್ಲಿ 76 ಅಲ್ಲಿ 29ನೇ ವಚನ ಕಂಟಿನ್ಯೂ ಮಾಡ್ಬೇಕು ಬ್ರದರ್. ಓಕೆ, 8ನೇ ಅಧ್ಯಾಯ 29ನೇ ವಾಕ್ಯವನ್ನು ನಾವು ಕಂಟಿನ್ಯೂ ಮಾಡಬೇಕು. ಲಾಸ್ಟ್ ಟೈಮ್ ನಾವು ಅದನ್ನೇ ವಿಷಯ ನೋಡಿದ್ವಿ. ಏನು ಬ್ರದರ್, ಲಾಸ್ಟ್ ವಾರ 29 ಓದಿದ್ವಿ. ಓದಿದ್ವಿ, ಕರೆಕ್ಟ್. ಈ ಸರಿ ಅದನ್ನೇ ಓದೋಣ, ಕಂಟಿನ್ಯೂ ಮಾಡೋಣ, ಸ್ಕಿಪ್ ಮಾಡೋಣ? ಇಲ್ಲ, ಓದೋಣ ಬ್ರದರ್, ಪರವಾಗಿಲ್ಲ. ಸರಿ, ಏನು ವಿಷಯ ಲಾಸ್ಟ್ ಟೈಮ್ ನೋಡಿದ್ವಿ, ಏನ್ ನೋಡ್ಬೇಕಾಗಿದೆ? ಯಾಕೆ ನಾವು 29ನೇ ವಾಕ್ಯ ಕಂಟಿನ್ಯೂ ಮಾಡ್ಬೇಕು? ಮುಂದಿನ ವಾಕ್ಯ ಹೋಗ್ಬೋದಲ್ಲ, ಯಾಕೆ ನೋಡ್ಬೇಕಾಗುತ್ತೆ? ಅಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರನ್ನು ಅವರಲ್ಲಿ ಆತನ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ನಾನು ಯಾರನ್ನು ಕರೆದನೋ ಅವರನ್ನು ತಿಳ್ಕೊಂಡನು ಅಂತ ಬ್ರದರ್. ಓಕೆ. ಸೊ ಅದರಲ್ಲಿ ಏನ್ ನೋಡಿದ್ವಿ ಲಾಸ್ಟ್ ಟೈಮ್? ಏನ್ ನೋಡಿದ್ವಿ? ಅದೆಲ್ಲ ನೋಡ್ಬೇಕು. ಯಾವ ವಿಷಯ ಪೆಂಡಿಂಗ್ ಇದೆ ನೋಡೋದಕ್ಕೆ? ಅದೇ ಯೇಸು ಸ್ವಾಮಿ ಅವರು ದೇವರ ಸಾರೂಪ್ಯ ಹೇಳಿ. ಅಂದ್ರೆ ಯೇಸು ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗಿರ್ಬೇಕಂತ ನೇಮಿಸಿದ್ರು ದೇವರು. ಯಾರನ್ನ ಕರೆದಿದ್ದಾರೋ ಅವ್ರನ್ನ. ಓಕೆ ಓಕೆ ಓಕೆ. ಯಾರನ್ನ ಕರೆದಿರೋ ಅವ್ರನ್ನ ಯೇಸುವಿನ ಸಾರೂಪ್ಯದಲ್ಲಿರುವಂತೆ ನೇಮಿಸಿದ್ದಾರೆ. ಓಕೆ ಅಲ್ವಾ? ಸೊ ಅಲ್ಲಿ ಮುಖ್ಯವಾಗಿ ನಾವು ನೋಡಿದಂತ ವಿಷಯ ಏನಪ್ಪಾ ಅಂದ್ರೆ, ಮುಖ್ಯ ಆ ಒಂದು ವಾಕ್ಯದ ಪ್ರಕಾರವಾಗಿ ಏನಿತ್ತು? ವಾಕ್ಯವನ್ನು ಓದ್ರಿ ಒಂದ್ಸರಿ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರಿದ್ದು ಅವರಲ್ಲಿ ಆತನ ಹೆಸರಿನವರಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು.
ಓಕೆ ಅಲ್ವಾ? ಸೊ ಯಾರನ್ನು ಎಲ್ಲರಿಗಿಂತಲೂ ಯಾರು ಮೊದಲಿನವರಾಗಿರ್ಬೇಕೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೊದಲಿನವರಾಗಿರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ನಾವು ನೋಡಿದ್ವಿ, ರೈಟ್ ಅಲ್ವಾ? ಸೊ ಆ ರೀತಿ ಅಂದ್ರೆ ಯಾವ ರೀತಿ ನೋಡಿದ್ವಿ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಮೊದಲನೇ ಸೃಷ್ಟಿ ಆಗಿರೋದ್ರಿಂದ ತನ್ನ ಚೊಚ್ಚಲ ಮಗನೇ ಆ ಒಂದು ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನೋದು ದೇವರ ಉದ್ದೇಶ ಆಗಿರ್ಲಿಲ್ಲ. ಬದಲಾಗಿ ಆ ಒಂದು ಸ್ಥಾನವನ್ನ ಗಳಿಸೋದಕ್ಕೆ ದೇವ್ರು ಏನ್ ಮಾಡಿದ್ರು, ಆ ಒಂದು ಅವಕಾಶವನ್ನ ನಮ್ಮ ಕರ್ತನಾದ ಯೇಸು ನಿರೂಪಿಸಿ ತೋರಿಸ್ಬೇಕಾಗಿತ್ತು ಅನ್ನೋ ವಿಷಯವನ್ನ ಕೂಡ ನೋಡಿದ್ವಿ. ಮೊದಲನೇ ಸೃಷ್ಟಿ ಆಗಿದ್ ಮಾತ್ರಕ್ಕೆ ಆ ಒಂದು ಸ್ಥಾನ ಸಿಗಲಿಲ್ಲ, ಅದೇ ಗುಣಗಳೆಲ್ಲ ಆತನಲ್ಲಿ ಇತ್ತು ಅನ್ನೋ ವಿಷಯವನ್ನ ಕೂಡ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಅಂದ್ರೆ ಇನ್ನೊಂದು ಪದವನ್ನ ನೋಡಿದ್ವಿ, ತುಂಬಾ ಮುಖ್ಯವಾಗಿ, ಅದು ಕನ್ನಡದಲ್ಲಿ ಕೂಡ ಅದೇ ಬಂದಿತ್ತು. ಅದ್ರ ಬಗ್ಗೆ ತುಂಬಾ ಆಳವಾಗಿ ಆ ವಿಷಯವನ್ನ ಸ್ಟಡಿ ಮಾಡಿದ್ವಿ. ಯಾವ ವಿಷಯ ಅದು? ಪ್ರೀ ಡೆಸ್ಟಿನೇಷನ್ ಅಂತ ನೋಡಿದ್ವಿ, ಅಂದ್ರೆ ಮುಂತಿಳಿಸಿದ್ದು ಅಂತ. ಅದ್ರಲ್ಲಿ ಏನ್ ವಿಷಯ ನೋಡಿದ್ವಿ, ಏನ್ ಅರ್ಥವಾಯ್ತು ನಿಮ್ಗೆ ಅದರಲ್ಲಿ? ಮುಂತಿಳಿಸಲ್ಪಟ್ಟಿದ್ದೇವೆ ಅನ್ನೋದು ಅದರಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾವು ಸ್ಟಡಿ ಮಾಡಿದ್ವಿ. ಅಂದ್ರೆ ದೇವರು ಪಕ್ಷಪಾತಿ ಅಲ್ಲ, ತನ್ನ ಮಗನೇ ಆಗಿದ್ರು ಪ್ರಥಮ ಸ್ಥಾನ ನೀಡ್ಲಿಲ್ಲ, ತನ್ನ ಯೋಜನೆಯಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು. ಮತ್ತೆ ಯಾರು 1,44,000 ಅಂತ ತಿಳ್ಕೊಂಡಿದ್ರು, ಅದರಲ್ಲಿ ಸೇರುವ ಗುಣಗಳನ್ನ ಅವರು ಯಾರು ಧರಿಸ್ಕೊಂಡಿರ್ತಾರೋ ಅವರು ಸಹ ಕ್ರಿಸ್ತನ ಸಾರ್ವಭೌಮ ಅಂತ. ಓಕೆ, ಥ್ಯಾಂಕ್ ಯು. ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ನೋಡಿದಂತ ವಿಷಯ ಏನಪ್ಪ ಅಂದ್ರೆ, ಈ ಮುಂತಿಳಿಸಲ್ಪಟ್ಟಿದ್ದು ಅನ್ನೋಂಥ ವಿಷಯ ನಾವು ಹುಟ್ಟಕ್ಕಿಂತ ಮೊದಲೇ ಸಭೆಯಾಗಿರೋದಕ್ಕೆ ದೇವರು ವೈಯಕ್ತಿಕವಾಗಿ ನಮ್ಮನ್ನ ಡಿಸೈನ್ ಮಾಡ್ಬಿಟ್ರು ಅನ್ನೋದು ಅರ್ಥ ಅಲ್ಲ ಅಂತ ವಿಷಯವನ್ನ ನೋಡಿದ್ವಿ. ನೆನಪಿದ್ಯಾ? ಸೊ ಏನಾಗಿದೆ, ದೇವರೊಂದು ಸಭೆಯಾಗಿ ಆಯ್ಕೆ ಮಾಡಿದ್ರು, ಆ ಒಂದು ಗುಂಪು, ಆ ಕೌಂಟ್ ಅದನ್ನ ಮುಂತಿಳಿಸಿದ್ದಾರೆ. 1,44,000 ಜನ ಇಷ್ಟೇ ಕ್ರಿಸ್ತನಿಗೆ ಮೊದಲಿಗಿತ್ತಿಯಾಗಿ ಮುಂತಿಳಿಸಿದ್ದಾರೆ. ಅದ್ರೊಳಗಿರುವಂತ ವ್ಯಕ್ತಿಯನ್ನ ದೇವ್ರೇನ್ ಮಾಡಿಲ್ಲ, ಇವರೇ ಇರ್ಬೇಕು ಅಂದ್ಬಿಟ್ಟು ಆಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವರು ನಾನು ಬಿಟ್ಟು ಹೋಗಲ್ಲ, ನಾನು ಅವ್ರನ್ನ ಮುಂತಿಳಿದ ಮೇಲೆ ಅವರೇ ಸಭೆ ಆಗ್ತಾರೆ ಅನ್ನೋದ್ ರೀತಿಯಲ್ಲಿ ದೇವರು ಮಾಡಿಲ್ಲ ನೋಡಿ. ಓಕೆ, ಇದಿಷ್ಟು ವಿಚಾರಗಳನ್ನ ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಹಾಗೆ ಕ್ರಿಸ್ತನ ಪ್ರಿಯ ಸದಸ್ಯರೇ, ಈ ವಿಷಯ ನಿಮ್ಗೆ ನೆನಪಿದ್ದಾಗ ಇವತ್ತಿನ ಒಂದು ವಿಷಯ ತುಂಬಾನೇ ಮುಖ್ಯವಾದಂತ ವಿಷಯ ಆಗಿದೆ. ಯಾವುದಪ್ಪ ಅಂತ ನೋಡಿದಾಗ ಅದೇ ಒಂದು ವಾಕ್ಯದಲ್ಲಿ ಆ ವಾಕ್ಯವನ್ನ 8ನೇ ಅಧ್ಯಾಯ 29ನೇ ವಾಕ್ಯವನ್ನ ಇನ್ನೊಂದ್ಸರಿ ಓದೋಣ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಅಲ್ವಾ? ನೋಡಿ, ಈ ವಾಕ್ಯವನ್ನ ಸ್ಪಷ್ಟವಾಗಿ ನಾವು ಲಾಸ್ಟ್ ಟೈಮ್ ಕಡೆ ಲಾಸ್ಟ್ ವೀಕ್ ಅಲ್ಲಿ ಕೂಡ ಇದ್ರ ಬಗ್ಗೆ ನಾವು ನೋಡಿದ್ವಿ. ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗಿ, ಕರೆಕ್ಟ್ ಅಲ್ವಾ? ಮಗನ ಸ್ವಾರೂಪ್ಯ ಉಳ್ಳವರಾಗಿರುವುದಕ್ಕೆ ಮೊದಲೇ ನೇಮಿಸಿದನು. ಈ ಪಾಯಿಂಟ್ ನ ಸ್ವಲ್ಪ ನಾವು ಸ್ಟಡಿ ಮಾಡಬೇಕಾಯ್ತು. ಈ ಸರಿ ಅದನ್ನ ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ವಿ. ಸ್ವಾರೂಪ್ಯದ ಬಗ್ಗೆ ನಾವು ಸ್ವಲ್ಪ ವಿಷಯಗಳನ್ನ ಸ್ಟಡಿ ಮಾಡೋಣ. ನೀವು ಕೂಡ ತುಂಬಾ ವಿಷಯಗಳನ್ನ ಕೇಳಿದ್ರೆ, ಇಲ್ಲಿವರೆಗೂ ತುಂಬಾ ಪಾಠಗಳನ್ನ ಕೇಳಿದ್ದೀವಿ, ಪಾಠದಲ್ಲಿ ತುಂಬಾ ವಿಷಯವನ್ನ ಕೇಳಿದ್ವಿ. ನಾವು ಲಾಸ್ಟ್ ಟೈಮ್ ಕೂಡ ಒಂದು ಭಾಗವನ್ನ ಮಾತಾಡಿ ನಿಲ್ಸಿದ್ದೆ. ಆ ಪಾಠವನ್ನ ಏನಪ್ಪಾ ಅದಂತ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಿರ್ಬೇಕು, ಅಂದ್ರೆ ನಮ್ಮಲ್ಲಿರುವಂತಹ ಶ್ರೇಷ್ಠತೆ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವುದು ಶ್ರೇಷ್ಠತೆ ಅನ್ನಿಸ್ಕೊಳ್ಳುತ್ತೆ ಅನ್ನೋ ವಿಷಯವನ್ನು ಮಾತಾಡಿದೆ. ಅಂದ್ರೆ ನಮಗೆ ಸಿಕ್ಕಿರುವಂತ ಸತ್ಯನ ದೇವರ ಮುಂದೆ ಯಾವುದು ಶ್ರೇಷ್ಠತೆ ಅನ್ನಿಸ್ಕೊಳ್ಪಡುತ್ತೆ ಅಂತ ನೋಡಿದಾಗ ಸತ್ಯ ಇರ್ಬೋದು, ಮತ್ತೆ ನಾವು ಉಪದೇಶ ಮಾಡುವಂತ ವಿಷಯ ಇರ್ಬೋದು, ಇದು ಯಾವುದು ಕೂಡ ಶ್ರೇಷ್ಠವಾದಂತ ವಿಷಯಕ್ಕೆ ಬರಲ್ಲ. ಬದಲಾಗಿ ಯಾವುದು ಬರುತ್ತೆ ಅಲ್ಲಿ ಅಂತಂದಾಗ ದೇವರ ನೋಡುವಂತ ಕ್ರಿಸ್ತನ ಸ್ವಾರೂಪ್ಯ ವಿಶೇಷವಾಗಿದೆ. ಆ ಸ್ವಾರೂಪ್ಯನ ಬೆಳೆಸ್ಕೊಳ್ಳೋದು ವಿಶೇಷವಾಗಿದೆ. ಹಾಗಾಗಿ ತುಂಬಾ ಜನರು ಏನಂತ ತಿಳ್ಕೊಂಡಿದ್ದಾರೆ, ಈ ಸ್ವಾರೂಪ್ಯ ಅಂತ ಹೇಳಿದ ತಕ್ಷಣ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಬಹುಶಃ ತಮ್ಮ ಅನುದಿನದ ಚಟುವಟಿಕೆಗಳಲ್ಲಿ, ಅನುದಿನದ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಒಂದೇ ನಿಮಿಷ. ಓಕೆ, ತಮ್ಮ ಅನುದಿನದ ಒಂದು ಏನಂತೀವಿ ದೇವರಿಗೋಸ್ಕರ ಮಾಡುವಂತ ವಿಷಯದಲ್ಲಿ
ಓಕೆ. ಪ್ರತಿದಿನ ದೇವ್ರಿಗೋಸ್ಕರ ಮಾಡುವಂತ ವಿಷಯಗಳಲ್ಲಿ ಅದನ್ನ ಕಂಪೇರ್ ಮಾಡ್ಕೊಂಡು, ಇವತ್ತು ದೇವ್ರಿಗೋಸ್ಕರ ನಾನು ಈ ವಿಷಯವನ್ನ ಮಾಡಿದ್ದೀನಿ, ಇವತ್ತು ದೇವ್ರಿಗೋಸ್ಕರ ನಾನು ಇಂಥ ಒಂದು ಕೆಲಸಗಳನ್ನ ಮಾಡಿದ್ದೀನಿ, ಇದು ಖಂಡಿತವಾಗ್ಲೂ ಆ ಸ್ವಾರೂಪ್ಯಕ್ಕೆ ಕಾರಣವಾಗುತ್ತೆ ಅನ್ನೋ ರೀತಿಲಿ ಕೆಲವೊಂದು ವಿಷಯವನ್ನ ತಪ್ಪಾಗಿ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಸ್ವಲ್ಪ ಸ್ಟಡಿ ಮಾಡೋಣ. ಏನಪ್ಪಾ ಅಂದ್ರೆ, ದಿನನಿತ್ಯ ನಾನು ಸತ್ಯವೇದನ ಓದೋದ್ರಿಂದ, ದಿನನಿತ್ಯ ನಾನು ಪ್ರಾರ್ಥನೆ ಮಾಡೋದ್ರಿಂದ, ದಿನನಿತ್ಯ ನಾನು ಸಭೆಗೆ ಹೋಗುವಂತ ಸಮಯದಲ್ಲಿ ತಪ್ಪದೇ ಸಭೆಗೆ ಹೋಗೋದ್ರಿಂದ, ಇಲ್ಲವೇ ಕೂಟಗಳನ್ನು ಸರಿಯಾಗಿ ನಾನು ಸಮಯಕ್ಕೆ ತಕ್ಕಾಗಿ ಅದರಲ್ಲಿ ಪಾಲ್ಗೊಳ್ಳೋದ್ರಿಂದ, ಇನ್ಯಾವುದೇ ಒಂದು ಸುವಾರ್ತೆ ಸೇವೆಯಲ್ಲಿ ನಾನು ನಿರತನಾಗಿರೋದ್ರಿಂದ, ಸುವಾರ್ತೆನ ಸಾರುವಂತ ವಿಷಯದಲ್ಲಿ ನಾನು ತುಂಬಾ ಆಸಕ್ತಿ ತೋರಿಸಿ ಅದನ್ನ ಮಾಡ್ತಿರೋದ್ರಿಂದ, ಇಲ್ಲವೇ ದೇವರ ಮಕ್ಕಳ ಜೊತೆಗೆ ಸುವಾರ್ತೆ ಸೇವೆಯಲ್ಲಿ ನಾನು ಕೂಡ ಭಾಗಿಯಾಗಿ ಹಲವಾರು ಕಡೆ ನಾನು ಓಡಾಡಿ ಕೆಲಸಗಳನ್ನ ಮಾಡಿ ಇಂಥ ವಿಷಯಗಳನ್ನ ಮಾಡೋದ್ರಿಂದ, ಇದೆಲ್ಲವೂ ಕೂಡ ಕ್ರಿಸ್ತನ ಸಾರೂಪ್ಯಕ್ಕೆ ಕಾರಣವಾಗಂತ ವಿಷಯ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಅದನ್ನ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಏನಪ್ಪಾ ಅಂದ್ರೆ, ಇಷ್ಟೇ ಮಾಡಿದ್ರೆ ಸಾಕು, ನಾನು ಕ್ರಿಸ್ತನ ಸಾರೂಪ್ಯ ಆಗಿರ್ತೀನಿ ಅಂತ. ಕ್ರಿಸ್ತನ ಬಗ್ಗೆ ಸರಸರ ಇದು ಎಷ್ಟರ ಮಟ್ಟಿಗೆ ಒಂದು ನಿಜವಾದ ದೇವ್ರ ಮಕ್ಕಳ ಮಧ್ಯದಲ್ಲಿ ಇವತ್ತೊಂದು ದೊಡ್ಡ ಕನ್ಫ್ಯೂಷನ್ ಇದೆ ಅಂದ್ರೆ, ಇದಕ್ಕೆ ಇಷ್ಟೇ ಅಂತ ಒಂದು ಫುಲ್ ಸ್ಟಾಪ್ ಹಾಕಿಟ್ಟಿರ್ತಾರೆ. ಇಷ್ಟು ಮಾಡಿದ್ರೆ ಸಾಕಪ್ಪ, ರೆಗ್ಯುಲರ್ ಆಗಿ ನಾನು ಇಂತಿಂಥ ಕೆಲಸಗಳನ್ನ ಮಾಡ್ಕೊಂಡು ಹೋದ್ರೆ ಸಾಕು, ನನ್ನ ಪಾಡಿಗೆ ಇದನ್ನ ರೆಗ್ಯುಲರ್ ನಾನು ಸಾಗೋ ತನಕ ಮಾಡ್ಕೊಂಡು ಹೋಗ್ಬಿಟ್ರೆ ನಾನೇನಾಗ್ಬಿಡ್ತೀನಿ, ಕ್ರಿಸ್ತನ ಸಭೆ ಆಗ್ತೀನಿ, ಕ್ರಿಸ್ತನ ಸ್ವಾರಸ್ಯವನ್ನು ಬೆಳೆಸ್ಕೊಳ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯನಾ? ಆಗುತ್ತಾ? ಇಲ್ಲ. ಏನ್ ಅನ್ಸುತ್ತೆ ನಿಮ್ಗೆ? ಈಗ ನಾವು ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದೀವಿ, ಪ್ರೇಯರ್ ಮಾಡ್ತೀವಿ, ಆಗಲ್ಲ ಬ್ರದರ್. ಬೈಬಲ್ ಸ್ಟಡಿ ಮಾಡ್ತಾ ಇದೀವಿ, ಇದು ನಮ್ಮನ್ನ ಕ್ರಿಸ್ತನ ಸಾರೂಪ್ಯ ಕರ್ಕೊಂಡು ಹೋಗಲ್ವಾ? ಇಲ್ಲ ಬ್ರದರ್, ಅದೊಂದು ನಡೆ ನುಡಿ ಅಷ್ಟೇ. ಸ್ವರೂಪಕ್ಕೆ ಹೋಗ್ಬೇಕಂದ್ರೆ ಕ್ರಿಸ್ತ ನಡೆದಂತೆ ನಡಿಬೇಕು ಬ್ರದರ್. ಗುಣಲಕ್ಷಣಗಳನ್ನ ಬೆಳೆಸ್ಕೋಬೇಕು. ಪೇತ್ರ ಆತನ ಕ್ರಿಸ್ತನ ಹೆಜ್ಜೆ ಜಡಿಯಲ್ಲಿ ನಡಿರಿ ಅಂತ ಹೇಳ್ತಾನ. ಓಕೆ, ನೋಡಿ ಈಗ ಇವತ್ತು ಕ್ಲಾಸ್ ಇದೆ ಅಂದ್ಬಿಟ್ಟು ನಾವು ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ನಮ್ಮ ಸಮಯವನ್ನು ಅಲ್ಲಿ ಸ್ಯಾಕ್ರಿಫೈಸ್ ಮಾಡಿರ್ತೀವಿ ತಾನೆ ಹೌದು ಅಲ್ವಾ? ಈಗ ಸ್ಯಾಕ್ರಿಫೈಸ್ ಅಂತ ಬಲಿ ಬಂದಿದೆ, ಬಲಿ ಸ್ಯಾಕ್ರಿಫೈಸ್ ಅಂತ ಬಂದಿದೆ. ನಾವು ಬೇಕಾದ್ರೆ ಈ ಸಮಯವನ್ನ ಬೇರೆ ಯಾವುದಕ್ಕೂ ಕೊಟ್ಟಿರ್ಬೋದು. ಯಾಕಂದ್ರೆ ನೀತಿಯ ನಿಮಿತ್ತ ಹಸಿವೆ ಇಲ್ಲವರು ಭಾಗ್ಯವಂತರು ಅಂತ ವಾಕ್ಯ ಇದೆ. ನೀವು ದೇವರ ವಾಕ್ಯಕ್ಕೆ ಹಸಿವೆ ಆಗಿರೋದ್ರಿಂದ, ಬೇರೆ ಲೋಕದ ಒಂದು ಹಸಿವಿಗಿಂತ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರಿಂದಲೇ ನೀವೆಲ್ಲ ಬಂದಿದ್ದೀರಪ್ಪ, ಇಲ್ಲಿ ಬಂದು ದೇವರ ವಾಕ್ಯವನ್ನ ಕೇಳಕ್ ಬಂದಿದ್ದೀರ. ಸೊ ಇದು ಕೂಡ ಸ್ಯಾಕ್ರಿಫೈಸ್ ಅಲ್ವಾ? ಇದನ್ನ ನಾವು ಕ್ರಿಸ್ತನ ಸಾರೂಪ್ಯ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಇದೆ ಬ್ರದರ್. ಇರ್ಬೋದು ಬ್ರದರ್, ಆದ್ರೆ ಅಷ್ಟರಿಂದನೇ ನಾವು ಸಾರೂಪ್ಯ ಧರಿಸ್ಕೊಳ್ತೀವಿ ಅಂದ್ರೆ ಆಗಲ್ಲ. ಓಕೆ ಓಕೆ ಗುಡ್. ಸರಿ, ಈಗ ನಾನು ಒಂದು ಸುವಾರ್ತೆ ಸೇವೆ ಮಾಡ್ತೀನಿ, ತುಂಬಾ ಕಡೆ ಓಡಾಡ್ತೀನಿ, ಕಷ್ಟಪಟ್ಟು ಪ್ರಯಾಣ ಮಾಡಿರ್ತೀನಿ. ಒಂದ್ ವೇಳೆ ನಾನು ನಿದ್ದೆಗೆಟ್ಟು ಹಸಿವೆಯಿಂದ ಸಹೋದರಿಗೆ ಸತ್ಯವನ್ನ ಹೇಳಿರ್ತೀನಿ, ಆ ರೀತಿಯಾದಂತ ಒಂದು ಕೆಲಸ ಮಾಡಿರ್ತೀನಿ. ಸೊ ಅಲ್ಲಿ ಕ್ರಿಸ್ತನ ಸಾರೂಪ್ಯ ಇರಲ್ವಾ? ಅಂದ್ರೆ ನಾವೆಲ್ಲ ಕ್ರಿಸ್ತನ ಸಾರೂಪ್ಯ ಬೆಳೆಸ್ಕೊಳಕ್ ಹೋಗ್ತಾ ಇದೀವಿ, ನಮ್ಗೆ ಆ ವಿಷಯನ ಶ್ರೇಷ್ಠವಾಗಿ ಗೊತ್ತಿಲ್ಲ ಅಂದ್ರೆ, ಒಂದ್ ವೇಳೆ ಇದೇ ಕ್ರಿಸ್ತನ ಸಾರೂಪ್ಯ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯತೆ ತುಂಬಾ ಇದೆ. ಇಲ್ಲದೆ ಹೋದ್ರೆ ಕ್ರಿಸ್ತನ ಸಾರೂಪ್ಯ ಇಲ್ದಿರೋ ವಿಷಯನೇ ಕ್ರಿಸ್ತನ ಸಾರೂಪ್ಯ ಅಂತ ತಿಳ್ಕೊಳ್ಳೋಂತ ಸಾಧ್ಯತೆ ಇದೆ. ಇಲ್ದಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಕೊನೆ ಹಂತದಲ್ಲಿ ಕ್ರಿಸ್ತನ ಸಾರೂಪ್ಯದೆಲ್ಲ ನಾವು ಹೋಗ್ತಾ ಇದೀವಿ ಅಂದ್ಬಿಟ್ಟು ನಾವು ಮಾರೋದಕ್ಕೂ ಸಾಧ್ಯತೆ ಇದೆ, ವಂಚನೆಗೊಳಗಾಗೋದಕ್ಕೂ ಸಾಧ್ಯತೆ ಇದೆ. ಸ್ವಲ್ಪ ಯೋಚನೆ ಮಾಡೋಣ ಅಷ್ಟೇ. ಈಗ ಇದನ್ನ ನಾವು ನಾನೇ ಒಬ್ಬನೇ ಕಾನ್ವರ್ಸೇಷನ್ ಮಾಡೋದ್ರಿಂದ ಅದು ನಮ್ಮ ಮನಸ್ಸಿಗೆ ಹೌದು ಅನ್ನೋಂಥ ರೀತಿಯಲ್ಲಿ ಬರ್ಬೇಕು. ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಕೆಲವೊಂದು ಟೈಮಲ್ಲಿ ನಾವು ಹೇಗಿರ್ತೀವಿ ಗೊತ್ತಾ ಕ್ರಿಸ್ತನ ಪ್ರಿಯಸರೇ, ಏನ್ ಹೇಳಿರ್ತೀವೋ ಅದನ್ನ ಕೇಳ್ಕೊಂಡಿರ್ತೀವಿ ಅಷ್ಟೇ, ಅದ್ರ ಬಗ್ಗೆ ಮರುಪರಿಶೀಲನೆ ಮಾಡಲ್ಲ. ಅದು ಸರಿಯಾ ತಪ್ಪ ಅಂತ ಅದನ್ನ ತೂಕದಲ್ಲಿ ಇಡೋದು ನೋಡಲ್ಲ ನಾವು. ದೇವ್ರ ವಾಕ್ಯಗಳನ್ನ ಅಷ್ಟೇ ಇಷ್ಟೇ ಅದೇ ತಿಳ್ಕೊಂಡ್ಬಿಡ್ತೀವಿ, ಫಿಕ್ಸ್ ಮಾಡಿರ್ತೀವಿ, ಹೌದು ಇದೆ ಇದೆ ಅಂದ್ಬಿಟ್ಟು. ಈ ಬಾಬಿಲೋನ್ ಸ್ಟೈಲು ಅದೇ. ಬಾಬಿಲೋನಲ್ಲಿ ಹೆಂಗಿದೆ ಅಂದ್ರೆ, ಬೋಧಕರು ಏನ್ ಹೇಳ್ತಾರೋ ಮುಗೀತು, ಅಷ್ಟೇ ಮುಗೀತು. ಆಮೇಲೆ ಅದನ್ನ ಮರು ಪರಿಶೀಲನೆ ಮಾಡೋಣ. ನರಕ ಇದೆಯಾ? ನರಕ ಇದೆ ಅಲ್ವಾ? ಆತ್ಮ ಇದೆಯಾ? ಆತ್ಮ ಇದೆ, ಹೌದು, ಮುಗೀತು. ಫಾಸ್ಟ್ ಹೇಳಿದ್ರು ಮುಗೀತು, ಫಾಸ್ಟ್ ಹೇಳಿದ್ರು. ಆದ್ರೆ ಹೌದು, ಇರೋಕ್ಕೆ ಸಾಧ್ಯತೆ ಇದೆಯಾ? ನರಕ ಅನ್ನುವಂಥ ವಿಷಯ ದೇವರು ಸೃಷ್ಟಿ ಮಾಡಿರೋಕ್ಕೆ ಸಾಧ್ಯತೆ ಇದೆಯಾ?
ಆ ರೀತಿ ಯೋಚನೆ ಮಾಡಿದಾಗಲೇ ಸತ್ಯವನ್ನ ಇಲ್ಲ ಬೇರೆ ಏನಾದ್ರು ದೇವ್ರ ಪ್ರೀತಿ ಇಲ್ಲ, ದೇವರು ಖಂಡಿತವಾಗ್ಲೂ ಈ ರೀತಿ ಮಾಡಿರಲ್ಲ, ಬದಲಾಗಿ ಅದು ಏನಂತ ಸ್ಟಡಿ ಮಾಡೋಣ ಅಂತ ಭಾವನೆ ಬರುತ್ತೆ. ಅಲ್ಲಿವರೆಗೆ ಏನಾಗಲ್ಲ ಅಂದ್ರೆ ಹೌದು ಕರೆಕ್ಟ್ ಇದೆ ಅಂತ ತಿಳ್ಕೊಂಡಿರ್ತೀವಿ. ಹಾಗಾಗಿ ಮರುಪರಿಶೀಲನೆ, ಅದರ ಬಗ್ಗೆ ನಾನು ಸಂದೇಹವನ್ನು ಎಬ್ಬಿಸ್ಬೇಕಂತ ಕೇಳ್ತಾ ಇಲ್ಲ. ವಿಷಯದ ಮೇಲೆ ಸಂದೇಹ ಬಂದು ಡೌಟ್ ಪಟ್ಟು ನನಗೇನೇ ಡೌಟ್ ಇದೆ ಅನ್ನೋಂಥ ರೀತಿಯಲ್ಲ, ಇದು ನಿಜಾನ ಅಂತ ದೃಢಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಇಷ್ಟೇನಾ ಅಂತ ಸಿಸ್ಟರ್ ಬಿದೇಶ್ವರ, ಇದಕ್ಕೆ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ರಿ. ಈಗ ನಿಮ್ಮ ಮನೆಯಲ್ಲಿ ಒಂದು ಅಡಿಗೆ ಮಾಡ್ತೀರಾ, ಒಂದು ಒಳ್ಳೆ ಎಲ್ರಿಗೂ ಚಿರಪರಿಚಯವಾಗಿರುವಂತ ಒಂದು ಅಡಿಗೆ ಬಗ್ಗೆ ಮಾತಾಡ್ತೀನಿ ಅಲ್ವಾ. ಎಲ್ರಿಗೂ ಅದು ಗೊತ್ತಿರೋಂಥ ವಿಷಯ, ಬಿರಿಯಾನಿ ಅಂತ ಎಲ್ಲ ಗೊತ್ತಿರುತ್ತೆ. ಅದು ಸ್ಪೆಷಲ್ ಫುಡ್ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಮಾಂಸಾಹಾರಿಗಳಿಗೆ, ನಾನ್ ವೆಜಿಟೇರಿಯನ್ಗೆ ಬಿರಿಯಾನಿ ಅಂದ್ರೆ ಸ್ಪೆಷಲ್ ಅಪ್ಪ ಅಂದ್ಬಿಟ್ಟು. ಈಗ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕೋ ಏನೆಲ್ಲ ವಸ್ತುಗಳು ಬೇಕೋ ಅದಕ್ಕೆಲ್ಲ ಬೇಕು. ರೈಸ್ ಇರ್ಬೋದು, ಆಯಿಲ್ ಇರ್ಬೋದು, ತರಕಾರಿ ಇರ್ಬೋದು, ಮಾಂಸ ಇರ್ಬೋದು. ಮೊದಲು ನೀವು ಇದನ್ನೆಲ್ಲ ಕಲೆಕ್ಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಇದನ್ನೆಲ್ಲ ನೀವು ಸೇರಿಸ್ಬೇಕು, ತಗೊಂಡ್ಬರ್ಬೇಕು, ಅಂಗಡಿಯಿಂದ ಖರೀದಿ ಮಾಡ್ಕೊಂಡ್ಬಂದು ಅದನ್ನ ಒಂಥರ ಇಡ್ಬೇಕು. ಫಸ್ಟ್ ಒಂಥರ ಇಟ್ರೆ ಮಾತ್ರ ಅದಾದ ನಂತರ ಬಿರಿಯಾನಿ ಮಾಡೋದನ್ನ ಪ್ರೊಸೆಸ್ ಮಾಡ್ತೀರ. ಇದನ್ನೆಲ್ಲ ತಗೊಂಡ್ಬಂದು ಇಟ್ಟಿದ್ ಮಾತ್ರಕ್ಕೆ, ಒಂದೇ ಕಡೆ ಇಟ್ಟಿದ್ ಮಾತ್ರಕ್ಕೆ ಬಿರಿಯಾನಿ ಆಗಿರುತ್ತಾ? ಆಗಿರುತ್ತೆ. ಮಾಂಸ ಇದೆ, ತರಕಾರಿ ಎಲ್ಲ ಇದೆ, ಬಿರಿಯಾನಿ ಹಾಕೋ ರೈಸ್ ಎಲ್ಲ ಇದೆ, ನೀರು ಇದೆ, ಎಲ್ಲ ಒಂದೇ ಕಡೆ ಇಟ್ಬಿಟ್ರಿ ಅದ್ ಮಾತ್ರಕ್ಕೆ ಅದು ಬಿರಿಯಾನಿ ಆಗ್ಬಿಡುತ್ತಾ? ಈಗ ಅದನ್ನ ಹಾಗಂತ ಎಲ್ಲಾನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿರಿಯಾನಿ ಆಗ್ಬಿಡುತ್ತಾ? ಯಾವ್ದು ಹಾಕ್ಬೇಕು ಅದನ್ನ ಹಾಕಿ, ಯಾವ್ದು ಮೊದಲು ಹಾಕ್ಬೇಕು, ಯಾವ್ದು ನಂತರ ಹಾಕ್ಬೇಕು, ಯಾವ್ದು ಹೆಚ್ಚು ಬೇಯಿಸ್ಬೇಕು, ಯಾವ್ದು ಕಡಿಮೆ ಬೇಯಿಸ್ಬೇಕು ಅಲ್ವಾ? ಯಾವ್ದಾದ್ಮೇಲೆ ಯಾವ ವಸ್ತುನ ಹಾಕ್ಬೇಕು, ಇದೆಲ್ಲನೇ ಯಾರು ಗೊತ್ತಿರ್ಬೇಕು? ಅದನ್ನ ಮಾಡುವಂತ ವ್ಯಕ್ತಿಗಳಿಗೆ ಗೊತ್ತಿರ್ಬೇಕು, ಕರೆಕ್ಟಾ? ಒಂದ್ ವೇಳೆ ಗೊತ್ತಿಲ್ಲದೆ ನಾನು ಬಿರಿಯಾನಿ ಮಾಡೋದಕ್ಕೆ ಏನನ್ನ ಬೇಕು, ಬಿರಿಯಾನಿ ಮಾಡೋಕ್ಕೆ ಮಾಂಸ, ರೈಸು, ವೆಜಿಟೇಬಲ್ ಇದೆಲ್ಲ ಏನಿದೆ ಮಸಾಲೆ ಐಟಮ್ಸ್ ಎಲ್ಲ ತಗೊಳ್ರಿ ಅಪ್ಪ ಅಂತ ಹೇಳ್ಬಿಟ್ರೆ ಇಷ್ಟೇ ತಾನೆ ಆಯ್ತು ಅಂದ್ಬಿಟ್ಟು ಇಷ್ಟನ್ನ ಏನೆಲ್ಲ ಖರೀದಿ ಮಾಡ್ಕೊಬೇಕಂತ ಗೊತ್ತಾಗ್ಬಿಟ್ರೆ ನಾನು ಬಿರಿಯಾನಿ ಮಾಡೋದ್ ಕಲ್ತು ಬಿಡ್ತೀನಾ? ಮಾಡುವಂತ ಕಲೆ ಇರ್ಬೇಕು. ಏನ್ ಮಾಡ್ಬೇಕು, ಅಕ್ಕಿ ಅಂದ್ರೆ ಎಂತ ಅಕ್ಕಿ ಯೂಸ್ ಮಾಡ್ಬೇಕು, ನೀರಲ್ಲಿ ಎಷ್ಟೊತ್ತು ಅದನ್ನ ಬೇಯಿಸ್ಬೇಕು, ಮತ್ತೆ ಮಾಂಸ ಅಂದ್ರೆ ಈ ಮಾಂಸ ಎಷ್ಟೊತ್ತು ಬೇಯುತ್ತೆ, ಎಷ್ಟು ಬೇಯಿದ್ರೆ ಚೆನ್ನಾಗಿರುತ್ತೆ, ಈ ಮಸಾಲೆ ಎಷ್ಟು ಹಾಕ್ಬೇಕು, 1 ಸ್ಪೂನ್ ಅರ್ಧನ, ಈ ತರಕಾರಿನ ಕಟ್ ಮಾಡಾಕ್ಬೇಕಾ ಇಲ್ಲ, ಇದೆಲ್ಲ ಯೋಚನೆ ಮಾಡಿ. ಇದೆಲ್ಲ ಒಂದು ನಾಲೆಜ್ ಅಲ್ವಾ? ನೋಡಿ, ಈ ನಾಲೆಜ್ ಇಲ್ದೇ ಇದ್ರೆ ಅದಕ್ಕೆ ಸಂಗ್ರಹಿಸಲ್ಪಟ್ಟಂತ ವಸ್ತು ನಿಮ್ಮಲ್ಲಿ ಇದ್ರು ಕೂಡ ಅದು ಬಿರಿಯಾನಿ ನಿಮ್ ಕೈಯಲ್ಲಿ ಮಾಡಕ್ಕಾಗಲ್ಲ. ಇನ್ನೊಂದ್ ಕಡೆ ಆ ವಸ್ತು ಇಲ್ಲದೆ ಇದ್ರು ಕೂಡ ಬಿರಿಯಾನಿ ಮಾಡಕ್ಕಾಗಲ್ಲ. ಇದೆ ನಾವು ಅಟೆಂಡ್ ಮಾಡೋಂಥ ಕ್ಲಾಸ್, ನಾವು ಓದಂತ ಸ್ಟಡಿ, ನಾವು ಮಾಡೋಂಥ ಪ್ರಾರ್ಥನೆ ಎಲ್ಲ ಕೂಡ ಆ ವಸ್ತುನ ಕಲೆಕ್ಟ್ ಮಾಡ್ಕೊಳ್ಳೋದಷ್ಟೇ. ಮಾಹಿತಿನ ತಿಳ್ಕೊಳ್ತಾ ಇದ್ದೀನಿ. ಕ್ರಿಸ್ತನ ಸಾರೂಪ್ಯನ ಬೆಳ್ಕೊಳ್ಳೋದಕ್ಕೆ ಮಾಹಿತಿ ಏನಿದೆ ಅಂತ ನಾನು ತಿಳ್ಕೊಳ್ಳುವಂತ ಒಂದು ದಾರಿನೇ ಇದೆಲ್ಲ ದೇವ್ರು ನಮ್ಗೆ ಕೊಟ್ಟಿರುವಂತ ಅವಕಾಶ. ನಾನು ಸಭೆಗೆ ಹೋಗೋದಿರ್ಬೋದು, ನಾನು ಪಾಠಗಳನ್ನ ಕೇಳೋದಿರ್ಬೋದು, ನಾನು ಪ್ರಾರ್ಥನೆ ಮಾಡೋದಿರ್ಬೋದು, ಸರಿ ನಾನು ಇನ್ನೇನ್ ಮಾಡ್ತೀನಿ ಸುವಾರ್ಥ ಸೇವೆಯಲ್ಲಿ ನಿರತನಾಗಿರೋದಿರ್ಬೋದು, ಎಲ್ಲ ಕೂಡ ನಾನು ಕ್ರಿಸ್ತನ ಸಾರೂಪ್ಯನ ಹೇಗೆ ಆಗೋದನ್ನಂತ ಒಂದು ವಿಷಯ ಮಾತ್ರ ಗ್ರಹಿಸ್ಕೊಳ್ತಾ ಇದ್ದೀನಿ. ಅದನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಬಿರಿಯಾನಿ ಮಾಡೋಕ್ಕೆ ವಸ್ತುಗಳನ್ನ ಮೊದಲು ಆಯ್ಕೆ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲವನ್ನು ನಾನು ತಿಳ್ಕೊಂಡಿದ್ದ ಮಾತ್ರಕ್ಕೆ ಕ್ರಿಸ್ತನ ಸಾರೂಪ್ಯ ಆಗ್ತೀನ ಅಂದ್ರೆ ಆಗಲ್ಲ. ಈಗ 2ನೇ ಹಂತಕ್ಕೆ ಬರೋಣ. ಹಾಗಂತ ಎಲ್ಲವನ್ನ ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ಹಾಕಿದ್ರೆ ಆಗುತ್ತಾ ಅಂದ್ರೆ ಆಗಲ್ಲ. ಇವತ್ತು ನಾನು ರೋಮನ್ ಸ್ಟಡಿ ನೋಡ್ತೀನಿ, ನಾಳೆ ದಿವಸ ಇನ್ನೊಂದು ಸ್ಟಡಿ ನೋಡ್ತೀನಿ, ಬುಧವಾರ ಬೇರೆ ಟಾಪಿಕ್ ನೋಡ್ತೀನಿ, ಗುರುವಾರ ಇನ್ನೊಂದು ಟಾಪಿಕ್ ನೋಡ್ತೀನಿ. ಈಗ ಟಾಪಿಕ್ಸ್ ಬೇರೆ ಬೇರೆ ಬರ್ತಾ ಇದೆ. ಟಾಬರ್ನಕಲ್ ಬರ್ತಾ ಇದೆ, ಸಾಂಗ್ ಆಫ್ ಸಾಲೋಮನ್ ಬರ್ತಾ ಇದೆ ಅಲ್ವಾ? ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಇದೆ. ಎಲ್ಲರೂ ಕಲ್ತಿದ್ದೀನಿ, ವ್ಯಾಲ್ಯೂಮ್ ಸ್ಟಡಿ ಮಾಡ್ತಿದ್ದೀನಿ. ಬಟ್ ಅದರೆಲ್ಲ ಒಂದು ವಿಷಯವನ್ನ ಕಲಿತೀನಿ. ಆ ವಿಷಯವನ್ನ ನನ್ನ ಜೀವನದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲದೆ ಹೋದಾಗ ನಾನೇನಾಗಿರಲ್ಲ, ಕ್ರಿಸ್ತನ ಸಾರೂಪ್ಯ ಆಗಿರಲ್ಲ. ಸೊ ಇದು ತುಂಬಾ ತುಂಬಾ ಮಸ್ಟ್. ನಮ್ಗೆ ನಾವು ಕಲ್ತಿರೋಂಥ ನಾಲೆಜ್ನ ಎಲ್ಲಿ ಅಪ್ಲಿಕೇಬಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ MBBS ಡಾಕ್ಟರ್ ಓದಿರ್ತಾರೆ, ತುಂಬಾ ಒಂದು ಆಪರೇಷನ್ ಓದಿರ್ತಾರೆ. ಅಂದ್ರೆ ಆ ವ್ಯಕ್ತಿಯ ಕಲ್ತಿರೋ ವಿಷಯನ ಎಲ್ಲಿ ಅಪ್ಲೈ ಮಾಡ್ಬೇಕು, ಎಲ್ಲಿ ಆಪರೇಷನ್ ಮಾಡ್ಬೇಕು, ಎಂತ ಸನ್ನಿವೇಶದಲ್ಲಿ ಒಂದು ರೋಗಿಗೆ ಆಪರೇಷನ್ಗೆ ನಾನು ಸಲಹೆ ಕೊಡ್ಬೇಕು, ಎಂತ ಸನ್ನಿವೇಶದಲ್ಲಿ ಒಬ್ಬ ರೋಗಿಗೆ ನಾನು ಬರೀ ಮಾತ್ರೆ ತಗೊಳ್ರಿ ಅಂತ ಸಲಹೆ ಕೊಡ್ಬೇಕು, ಎಂತ ಸನ್ನಿವೇಶದಲ್ಲಿ ಆ ವ್ಯಕ್ತಿಗೆ ಇದನ್ನೆಲ್ಲ ನೀವು ಮಾಡಬಾರ್ದಂತ ಹೇಳೋಂತ ನಾಲೆಜ್ ಇರ್ಬೇಕು. ಗೊತ್ತಿಲ್ಲದೆ ಹೋದ್ರೆ ಕಷ್ಟ. ಹಾಗೆ ಕ್ರಿಸ್ತನ ಸಾರೂಪ್ಯ ಅಂದಾಗಲೂ ಕೂಡ ಇನ್ಫಾರ್ಮೇಶನ್ ಬೇರೆ, ನಾಲೆಜ್ ಬೇರೆ, ಅಪ್ಲಿಕೇಶನ್ ಬೇರೆ, ತಿಳುವಳಿಕೆ ಬೇರೆ ಅಲ್ವಾ?
ಅದನ್ನ ಬುದ್ಧಿವಂತಿಕೆಯಿಂದ ಉಪಯೋಗ ಮಾಡೋದ್ ಬೇಡ. ಇದನ್ನೆಲ್ಲ ಯಾವಾಗ ದೇವ್ರ ಮಕ್ಕಳು ಮಾಡೋದ್ ಕಲಿತೀವೋ ಆಗ ಮಾತ್ರ ಆ ಸಾರೂಪ್ಯವನ್ನ ಬೆಳೆಯೋ ಕಡೆಗೆ ನಾವು ಹೆಜ್ಜೆ ಹಾಕ್ತಿದೀವಿ ಅಂತ ಅರ್ಥ. ಬಟ್ ಬೆಳೆಯೋ ಪ್ರೋಸೆಸ್ ತುಂಬಾ ಇದೆ, ಅದನ್ನ ಅರ್ಥ ಮಾಡ್ಕೊಬೇಕು. ಕ್ರಿಸ್ತನ ಪ್ರಿಯ ಸಹೋದರರೇ, ಎಷ್ಟನ ಸಾರೂಪ್ಯ ಬೆಳಿತೀವಿ ಅಂದ್ಬಿಟ್ರೆ, ಈಗ ನಮ್ಗೆ ಬಿರಿಯಾನಿಗೆ ಏನೆಲ್ಲ ಬೇಕು ಅಂತ ಗೊತ್ತು, ಬಿರಿಯಾನಿ ಮಾಡೋದೆಲ್ಲ ಚೆನ್ನಾಗಿ ಗೊತ್ತಿದೆ, ಎಲ್ಲ ಹಾಕ್ಬಿಟ್ಟು ಮಾಡಿದೀವಿ. ಆದ್ರೆ ಅದು ಎಕ್ಸಲೆಂಟ್ ಬಿರಿಯಾನಿ ಆಗಿತ್ತಾ, ತುಂಬಾ ಸೂಪರ್ ಆಗಿತ್ತಾ ಅನ್ನೋದು ತಿಂದು ನೋಡೋರು ಹೇಳುವಂತ ವಿಷಯ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಅದು ನಮ್ಮ ಕ್ರಿಸ್ತನ ಸಾರೂಪ್ಯ ಅನ್ನೋದು ಅದು. ಈಗ ಆ ಒಂದು ಬಿರಿಯಾನಿ ಮಾಡೋಣ, ಅದಕ್ಕೆ ನಿಮ್ಗೆ ಎಲ್ರಿಗೂ ಪರಿಚಯವಾಗಿರೋಂಥ ಎಕ್ಸಾಂಪಲ್ ಹೇಳ್ತಾ ಇದ್ರಿ. ನೀವು ಅನ್ಕೊಂಬೋದು, ಬ್ರದರ್ ಏನ್ ಬ್ರದರ್ ಇದಕ್ಕೆಲ್ಲ ಬಿರಿಯಾನಿ ಎಕ್ಸಾಂಪಲ್ ಅನ್ನ ನೀವು ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು. ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ಅದಕ್ಕೂ ಇದಕ್ಕೂ ಅಲ್ಲ. ಬಟ್ ನಿಜವಾಗಿ ಕ್ರಿಸ್ತನ ಸಾರೂಪ್ಯ ನಮ್ಗೆ ಬೇಕಾಗಿರೋ ಭಾಗ. ಹಾಗಿರ್ಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ಜ್ಞಾನವನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ ಸಭೆಗಳಲ್ಲಿ, ಕೊಡುವಿಕೆಯಲ್ಲಿ, ಪಾಠಗಳನ್ನ ಕೇಳೋದ್ರಲ್ಲಿ, ಸ್ಟಡಿ ಮಾಡೋದ್ರಲ್ಲಿ. ಈಗ ಮುಂದಿನ ಹಂತ, ಇದನ್ನ ನನ್ನ ಜೀವನದಲ್ಲಿ ಇವತ್ತು ಇಷ್ಟು ವರ್ಷ ನಾನು ಓದಿರೋಂಥ ಪಾಠಗಳನ್ನ ಇವತ್ತು ನನ್ನ ಲೈಫಲ್ಲಿ ಎಲ್ಲಿ ನನ್ನ ಕೈಯಲ್ಲಿ ಅಪ್ಲೈ ಮಾಡೋಕ್ಕಾಯ್ತು, ಎಷ್ಟು ಪರ್ಸೆಂಟೇಜ್ ಅಪ್ಲೈ ಮಾಡೋಕ್ಕಾಯ್ತು ನನ್ನ ಕೈಯಲ್ಲಿ. ಇವತ್ತು ನಾನು ಇಷ್ಟೊಂದು ಒಂದು 2-3 ವರ್ಷ ಕೇಳ್ತಾ ಇದ್ದೀನಿ ಪಾಠ, ಆ ಪಾಠದಲ್ಲಿ ಕಲ್ತಿರೋಂಥ ಭಾಗವನ್ನ ಇವತ್ತು ನನ್ನ ಒಂದು ಜೀವನದಲ್ಲಿ, ನನ್ನ ಬೆಳಿಗ್ಗೆ ಎದ್ದುದ್ರಿಂದ ನನ್ನ ರಾತ್ರಿ ನಿದ್ದೆ ಮಾಡೋರಿಗೆ ಎಲ್ಲಿ ನನಗೆ ಉಪಯೋಗ ಮಾಡೋದಕ್ಕೆ ಅನುಕೂಲವಾಯಿತು ನನಗೆ. ಹಾಗೆ ನಾನು ಎಲ್ಲೋ ಒಂದು 10% ಅಪ್ಲೈ ಮಾಡಿದ್ದೀನಿ ಅಂದ್ರೆ ನಾನು ಗಮನ ಕೊಟ್ಟಿದ್ದು ತುಂಬಾ ಕಡಿಮೆ ಇದೆ, ನಾನು ಮಾಹಿತಿನ ಸಂಗ್ರಹ ಮಾಡಿದ್ದು ತುಂಬಾ ಕಡಿಮೆ ಇದೆ, ನಾನು ವ್ಯರ್ಥ ಮಾಡಿದ್ದೀನಿ ಅದನ್ನ. ನಾನು ಅದನ್ನ 30% ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಏನ್ ಮಾತಾಡ್ಬೇಕು, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು, ನಾನು ಕ್ರಿಸ್ತನ ಗುಣಗಳನ್ನ ತೋರ್ಸೋದಕ್ಕೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ನಾನು ಎಷ್ಟು ಮಟ್ಟಿಗೆ ಅಪ್ಲೈ ಮಾಡಕ್ಕಾಗ್ತಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಬ್ಬ ಮನುಷ್ಯರನ್ನ, ದೇವ್ರ ಮಕ್ಕಳನ್ನ ನೀವು ನೋಡಿದಾಗ ಇದು ನಿಮ್ಗೆ ಬೇರೆ ತರ ಕಾಣಿಸುತ್ತೆ. ಯಾವ ರೀತಿ ಹೇಳ್ತಾ ಇದೀನಿ, ನಾನು ಓಕೆ, ನಮಗಿಂತ ತುಂಬಾ ಬೆಳೆದಿರೋ ಬ್ರದರ್ಸ್ ಎಲ್ಲ ಈ ತರ ಕ್ಯಾರೆಕ್ಟರ್ ನೋಡಿಲ್ವಲ್ಲ ನಾವು, ಅವರಲ್ಲೇ ಆ ಕ್ಯಾರೆಕ್ಟರ್ ನಾವು ನೋಡಿಲ್ಲ. ನಾವೆಲ್ಲ ಏನ್ ಬಿಡು, ನಾವೀಗ ತಾನೇ ಬಂದಿದೀವಿ, ದೇವ್ರ ಹತ್ರ ಅರ್ಪಣೆ ಮಾಡಿದೀವಿ, ಎಷ್ಟೋ ವರ್ಷಗಳಿಂದ ದೇವರಲ್ಲಿ ಇದಾರೆ, ಸತ್ಯವನ್ನ ಸುವಾರ್ತೆ ಸಾರ್ತಾ ಇದ್ರೆ ಅವರಲ್ಲೇ ಆ ಕ್ಯಾರೆಕ್ಟರ್ ಇಲ್ಲ ಬ್ರದರ್. ನಾವೆಲ್ಲ ಈಗ ಬಂದಿದೀವಿ. ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಾವು ಫೇಲರ್ ಆಗ್ತೀವಿ. ನಾವು ನೋಡೋಂಥ ದೃಷ್ಟಿಕೋನ ಹೇಗಿರ್ಬೇಕು, ಯೇಸು ಕ್ರಿಸ್ತನ್ ಮಾತ್ರ ನೋಡ್ಬೇಕು. ಯಾಕಂದ್ರೆ ನಾವು ಬೆಳಿತಿರೋಂಥ ಸ್ವರೂಪ ಯಾರ್ದು, ಯೇಸು ಕ್ರಿಸ್ತನ್. ಅವರು ತುಂಬಾ ವರ್ಷ ಕಲ್ತಿದ್ದಾರೆ, ಅವ್ರು ಬೆಳೆಸ್ಕೊಂಡಿದಾರ. ಇವ್ರು ಇಷ್ಟು ವರ್ಷ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದಾರೆ, ಇವ್ರು ಬೆಳೆಸ್ಕೊಂಡಿದಾರ. ಬೇಡ ಬೇಡ ಅಲ್ವಾ? ಆ ದೃಷ್ಟಿಕೋನ ಯಾರಲ್ಲಿ ಇದ್ರೆ ದಯವಿಟ್ಟು ಅದನ್ನ ಡಿಲೀಟ್ ಮಾಡ್ಬಿಡ್ರಿ. ಖಂಡಿತವಾಗ್ಲೂ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಲ್ಲ, ಬದಲಾಗಿ ಬೇರೆ ಕೊರತೆಗಳನ್ನ ಕಂಡುಹಿಡಿದು ಬೆಳಿತೀವಿ. ನಾವು ನೋಡ್ಬೇಕಾಗಿರೋದು ಯೇಸು ಕ್ರಿಸ್ತನ ಗುಣಗಳಲ್ಲಿ ಅದು ಪ್ರತಿಬಿಂಬಿಸಲ್ಪಡಬೇಕು. ಅದಕ್ಕೆ ಏನೇನೋ ಒಂದು ದಾರಿ ಇದೆಯೋ ಅದನ್ನ ನಾವೇನ್ ಮಾಡ್ಬೇಕು, ಈಗ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾವು ಮಾಡುವಂತ ಪ್ರಾರ್ಥನೆ, ಓದುವಂತ ಸ್ಟಡೀಸ್, ಬುಕ್ಸ್, ಪ್ರತಿಯೊಂದು ಕೂಡ ಮಾಹಿತಿ ಸಂಗ್ರಹಣೆ ಅಷ್ಟೇ. ಏನ್ ಮಾಹಿತಿ ಸಂಗ್ರಹಣೆ? ಕ್ರಿಸ್ತನ ಸಾರೂಪ್ಯಗಳನ್ನ ಬೆಳೆಯೋದಕ್ಕೆ ಈ ಪಾಠ ನನಗೆ ಎಷ್ಟು ಉಪಯೋಗ ಆಯ್ತು, ಇದ್ರಲ್ಲಿ ಏನ್ ಕಲಿತೆ, ಇವತ್ತು ಸಂಡೇ ಸರ್ವಿಸ್ ಅಲ್ಲಿ ಬ್ರದರ್ ಮಾತಾಡಿದ ವಿಷಯದಲ್ಲಿ ನಾನು ಏನ್ ಮಾಹಿತಿ ಕಲ್ತ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಈ ಮಾಹಿತಿನ ಅಪ್ಲೈ ಮಾಡಕ್ಕೆ ಮಾಹಿತಿ. ನಾವು ಸ್ಕೂಲಲ್ಲಿ ಓದುವಂತ ವಿದ್ಯಾಭ್ಯಾಸ ಎಕ್ಸಾಮ್ ಬರೆದ್ರೆ ಮುಗೀತು, ಎಕ್ಸಾಮ್ ಅಲ್ಲಿ ರ್ಯಾಂಕ್ ತಗೊಂಡ್ರೆ ಮುಗೀತು. ಅದಾದ್ಮೇಲೆ ಅದ್ರ ಬಗ್ಗೆ ಅದರಿಂದ ನೀವು ಉಪಯೋಗ ಆಗುತ್ತಾ, ಯೂಸ್ ಮಾಡ್ತೀರಾ? SLC ಆದ್ಮೇಲೆ ರ್ಯಾಂಕ್ ತಗೊಂಡ್ಮೇಲೆ ಆಮೇಲೆ ಯಾರು ಬಂದು ಯಾಕಪ್ಪ SLC ಓದಿ ಇದ್ಯಾಕೆ ಕೆಲಸ ಹೀಗ್ ಮಾಡ್ತಿದ್ಯಾ, ಅದ್ಯಾಕೆ ಅದ್ ಮಾಡ್ತೀವಿ, ಯಾರು ಕೇಳಂಗಿಲ್ಲ. ಮುಗೀತು, ಅಲ್ಲಿಗೆ ಮುಗೀತು. ನಮ್ಮ ಎಜುಕೇಶನ್ ನಮಗೆ ಎಕ್ಸಾಮ್ಗೆ ಮುಕ್ತಾಯವಾಯ್ತು, ನಾವು ಬರೆದ್ರೆ ಸಾಕು, ಹಾಳೆಯಲ್ಲಿ ಬರೆದ್ರೆ ಸಾಕು. ಆದ್ರೆ ಕ್ರಿಸ್ತನ ಕುರಿತಾದಂತ ಒಂದು ಎಜುಕೇಶನ್ ಇದೆಯಲ್ಲ, ಅದು ನಮ್ಮ ಗುಣಗಳಾಗಿ ಪರಿವರ್ತನೆ ಆಗ್ಲೇಬೇಕು. ಆಗ ಮಾತ್ರ ಮಾರ್ಕ್, ಇಲ್ಲ ಅಂದ್ರೆ 0 ಮಾರ್ಕ್. ಯಾವ ಒಂದು ವಿಷಯವನ್ನ ಕ್ರಿಸ್ತನ ಗುಣಗಳಾಗಿ ನಾವು ಪರಿವರ್ತನೆ ಮಾಡಿದೀವೋ ದೇವ್ರು ಅದಕ್ಕೆ ಮಾರ್ಕ್ಸ್ ಹಾಕ್ತಾರೆ ಹೊರತು, ಯಾವ ವಿಷಯವನ್ನ ನಾನು ತುಂಬಾ ಇಂಟೆಲಿಜೆಂಟ್ ಆಗಿ ತಿಳ್ಕೊಂಡ್ಬಿಟ್ಟಿದೀನಿ ಅದಕ್ಕೆ ಮಾರ್ಕ್ಸ್ ಇಲ್ಲ. ಅದಕ್ಕೆ ಬೇಕಾದ್ರೆ ನಾನು ಮಾರ್ಕ್ಸ್ ಕೊಡ್ಬೋದು ನಿಮ್ಗೆ. ಹೆಂಗ್ ಮಾರ್ಕ್ಸ್ ಕೊಡ್ಬೋದು? ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದು, ಪ್ರೀತಿ ಅಂದ್ರೆ ಏನು ಅಂದ್ರೆ, ಯಾರು ಚೆನ್ನಾಗಿ ಮಾತಾಡ್ತಾರೆ ಪ್ರೀತಿ ಅಂದ್ರೆ ಇದೇ ಬ್ರದರ್ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ವೆರಿ ಗುಡ್, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಅಂತ ನಾನು ಮಾರ್ಕ್ಸ್ ಕೊಡ್ಬೋದು. ಬಟ್ ದೇವ್ರು ಮಾರ್ಕ್ಸ್ ಕೊಡೋದು ಏನಕ್ಕೆ? ನೀನ್ ಏನ್ ಓದ್ತಿರೋ, ಏನ್ ಸ್ಟಡಿ ಮಾಡ್ತಿರೋ ಅದೆಲ್ಲ ಎಂಡಿಂಗ್ ನನಗೆ ಫಲ ಬೇಕು, ಫ್ರೂಟ್ ಬೇಕು. ನೀವು ಓದ್ರಂತ ಈ ವಿದ್ಯಾಭ್ಯಾಸ, ಈ ಸ್ಟಡಿ, ಈ ಫಲ ಕೊಡೋಕ್ಕೆ ನಿಮ್ಗೆ ಸಹಾಯ ಮಾಡ್ತಾ?
ನಿಮ್ಗೆ ಹೆಲ್ಪ್ ಮಾಡ್ತಾ ಇದೆಯಾ? ಈ ಟಾಪಿಕ್ ಸ್ಟಡಿ ಮಾಡ್ತಾ ಇದ್ರಿ, ಈ ಟಾಪಿಕ್ ಕ್ರಿಸ್ತನ ಈ ಗುಣವನ್ನ ಬೆಳೆಸೋದಕ್ಕೆ ಸಹಾಯ ಮಾಡ್ತಾ ಇದೆಯಾ? ಇಲ್ಲ ಅಂದ್ರೆ ನೀವು ಓದ್ತಿರೋಂಥ ಟಾಪಿಕ್ ವೇಸ್ಟ್. ಅದರಿಂದ ಯಾವುದೇ ನಿಮ್ಗೆ ಪ್ರಯೋಜನ ಆಗಲಿ. ಕ್ರಿಸ್ತನ ಗುಣಗಳ ಬೆಳೆಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ನೀವು ಕೇಳುವಂತ ಸಬ್ಜೆಕ್ಟ್ ಯೂಸ್ಲೆಸ್, ನೀವು ಓದುವಂತ ಟಾಪಿಕ್ ವೇಸ್ಟ್, ನೀವು ಕೇಳುವಂತ ಸಮಯ ಕೊಡುವಂತ ಸಮಯ ವ್ಯರ್ಥ. ಹಂಗಾದ್ರೆ ಏನ್ ಬ್ರದರ್, ನಾವು ಸರಿಯಾಗಿ ಕೇಳ್ತಿಲ್ಲ ಅಂತ ಅರ್ಥ ಇದೆಯಾ? ಇಲ್ಲ ಕ್ರಿಸ್ತೋಟಿಗೆ ಸರ ನೀವೆಲ್ಲರೂ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಆದ್ರೆ ಈ ಎರಡು ವಿಷಯ ಬರುತ್ತೆ. ಒಂದು, ಮಾತಾಡುವಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಅದು ನನ್ನ ತಪ್ಪಾಗುತ್ತೆ, ನೀವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ನಾನು ಸ್ಪಷ್ಟವಾಗಿ ಅರ್ಥ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಕೂಡ ನೀವು ಸರಿಯಾಗಿ ಕೇಳಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪಾಗುತ್ತೆ, ಯಾಕಂದ್ರೆ ಸರಿಯಾಗಿ ಗಮನಿಸಿಲ್ಲ. ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಮಿಸ್ಟೇಕ್ ಆದ್ರೂ ನಾವು ಅದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಗ್ರಹಿಸ್ಕೊಳಕ್ಕಾಗಲ್ಲ, ಅದನ್ನ ಮೈಂಡ್ ಇಟ್ಕೊಳಕ್ಕಾಗಲ್ಲ. ಹಾಗಿರ್ಬೇಕಾರೆ ಕ್ರಿಸ್ತನ ಸರಸ್ವರಿದೆ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾರಂತ ವಿಷಯ, ನಮಗಿರುವಂತ ಮಾರ್ಕ್ಸ್ ಓನ್ಲಿ ಫಾರ್ ಅಪ್ಲಿಕೇಶನ್. ನಮಗಿರುವಂತ ದೇವ್ರು ಕೊಡುವಂತ ಮಾರ್ಕ್ಸ್ ಎಲ್ಲಂದ್ರೆ ಗುಣಗಳಾಗಿ ಪರಿವರ್ತನೆ ಆದ್ರೆ ಮಾತ್ರ ಮಾರ್ಕ್ಸ್, ಇಲ್ಲ ಅಂದ್ರೆ ನೋ ಮಾರ್ಕ್ಸ್. ದೇವ್ರೆ ನಾನು 10 ಸರಿ ಬೈಬಲ್ ಓದಿದ್ದೀನಿ, ವೆರಿ ಗುಡ್. ಎಲ್ಲಾ ವ್ಯಾಯಾಮ್ಸ್ ಒಂದ್ಸರಿ ಸ್ಟಡಿ ಮಾಡ್ಬಿಟ್ಟಿದ್ದೀನಿ, ವೆರಿ ಗುಡ್. ರೀಪ್ರಿನ್ಸ್ ಎಲ್ಲ ಪೂರ್ತಿ ಓದ್ಬಿಟ್ಟಿದ್ದೀನಿ, ವೆರಿ ವೆರಿ ಗುಡ್. ಎಷ್ಟು ಮಾರ್ಕ್ಸ್ ನನ್ಗೆ? 0 ಮಾರ್ಕ್ಸ್. ಯಾಕೆ ತಂದೆ? ಇಲ್ಲಿ ಓದಿದ್ದೆಲ್ಲ ಏನು ಗುಣ ಆಗಿಲ್ವಲ್ಲ, ಕ್ಯಾರೆಕ್ಟರ್ ಆಗಿಲ್ಲ, ಬೇರೆ ನಾಲೆಜ್ ಇಟ್ಕೊಂಡ್ಬಿಟ್ಟು ನನಗೇನು ಬೇಕಾಗುತ್ತೆ? ನಿಮ್ ಬ್ರೈನ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ನನಗೇನು ಬೇಕು? ನಿನ್ನ ಹೃದಯದಲ್ಲಿ ಗುಣಗಳಾಗಿ ಯಾಕೆ ಪರಿವರ್ತನೆ ಆಗಿಲ್ಲ? ನಾನು ಮಾರ್ಕ್ಸ್ ಅದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಕ್ರಿಸ್ತನ ಸಾರೂಪ್ಯ ಯಾಕೆ ಆಗ್ಲಿಲ್ಲ? ಅದಕ್ಕೆ ಮಾರ್ಕ್ಸ್, ಅದಕ್ಕೆ ಸ್ಕೋರ್. ಹಾಗಾಗಿ ಕ್ರಿಸ್ತನ ಸರಸರೇ, ಕ್ರಿಸ್ತನ ಸಾರೂಪ್ಯ ಅಂದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾವು ತಿಳ್ಕೊಳ್ಳುವಂತ ಮಾಹಿತಿ ಬೇರೆ, ನಾವು ಪರಿವರ್ತನೆ ಮಾಡುವಂತ ಗುಣ ಬೇರೆ, ಎರಡು ಬೇರೆ ಬೇರೆ. ನಾವು ತಿಳ್ಕೊಳ್ಳುವಂತ ಮಾಹಿತಿಯೇ ಈ ಅವಕಾಶಗಳು, ಪಾಠಗಳನ್ನ ಕೇಳೋದಲ್ಲ. ಆದ್ರೆ ಗುಣಗಳಲ್ಲಾಗಿ ಪರಿವರ್ತನೆ ಮಾಡೋದು ಯಾವುದೇ ಬ್ರದರ್ ಬಂದು ನಿಮ್ಗೆ ಗುಣಗಳ ಪರಿವರ್ತನೆ ಮಾಡಲ್ಲ. ಯಾವುದೇ ಬ್ರದರ್ ನಿಮ್ಗೆ ಗುಣಗಳ ಪರಿವರ್ತನೆ ಮಾಡೋ ಸಹಾಯ ಮಾಡಲ್ಲ. ನಿಮ್ಗೆ ಯಾರು ಮಾಡ್ಬೇಕು? ಗುಣಗಳ ಪರಿವರ್ತನೆ ಮಾಡುವಂತ ಕೆಲಸ ಯಾರ ಕೈಲಿ ಇರುತ್ತೆ? ನಮ್ ಕೈಲಿ. ಸಬ್ಜೆಕ್ಟ್ ನ ತೆಗಿಬಹುದು, ಟೀಚರ್ ಪಾಠ ಮಾಡಬಹುದು ಅಲ್ವಾ? ಟೀಚರ್ ಇಂದ ರ್ಯಾಂಕ್ ತಗೊಳಕ್ಕೆ ಸಹ ನಿಮ್ಗೆ ಹೆಲ್ಪ್ ಮಾಡಕ್ಕಾಗಲ್ಲ. ನೀವೇ ಅದನ್ನ ಓದಿ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಬರೆದ್ರೆ ಮಾತ್ರ ಅಷ್ಟು. ಇಲ್ಲಿ ನಾವು ಕೂಡ ಮಾತಾಡ್ಬೋದು ದೇವ್ರ ವಾಕ್ಯ, ಆದ್ರೆ ನೀವು ಇದನ್ನ ಜೀವನದಲ್ಲಿ ಅಪ್ಲೈ ಮಾಡ್ಬೇಕಾ ಅಪ್ಲೈ ಮಾಡಬಾರ್ದ ಅನ್ನೋದು ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಮಾಡಿದ್ರೆ ದೇವರಿಂದ ಮಾರ್ಕ್ಸ್, ಮಾಡಿಲ್ಲ ಅಂದ್ರೆ ಏನಿಲ್ಲ ಅಲ್ವಾ? ಒಬ್ಬ ಉಪಾಧ್ಯಾಯರಿಗೆ ಅವರು ಶಾಲೆಯಲ್ಲಿ ಬಂದು ಪಾಠ ಮಾಡೋದ್ರಿಂದ ತಿಂಗಳು ಸಂಬಳ ಬಂದ್ಬಿಡುತ್ತೆ. ನೀವು ಪಾಸ್ ಆದ್ರೆ ಫೇಲ್ ಆದ್ರೆ ಅವ್ರಿಗೇನು ಸಂಬಳ ಅವ್ರಿಗಂತೂ ಬರುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ನಿಮ್ ಫೇಲ್ ಆದ್ರೆ ಯಾರಿಗೆ ಎಫೆಕ್ಟ್ ಇದೆ? ನಿಮ್ಮ ಜೀವನಕ್ಕೆ. ನೀವು ಪಾಸ್ ಆದ್ರೆ ಯಾರು ಒಳ್ಳೇದಿದೆ? ನಿಮಗೆ. ನಿಮ್ಮ ಪಾಸ್ ಫೇಲಿಂದ ಅವ್ರಿಗೆ ಯಾವುದೇ ಪರಿಣಾಮ ಬೀರಲ್ಲ. ಅವ್ರು ಆದಷ್ಟು ಪ್ರಯತ್ನ ಪಟ್ಟು ಕ್ಲಾಸ್ ತೆಗೆಯುತ್ತಾರೆ. ಹಾಗೆ ಈ ದೇವ್ರ ಮಕ್ಕಳು ಸತ್ಯವಾಕ್ಯ ಮಾತಾಡ್ತಾರೆ, ಅದಕ್ಕೆ ಬೇಕಾದ ಫಲ ದೇವ್ರವ್ರು ಕೊಡ್ತಾರೆ. ಆದ್ರೆ ಗುಣಗಳಾಗಿ ಪರಿವರ್ತನೆ ಮಾಡುವಂತ ಕೆಲಸ ಪ್ರತಿಯೊಬ್ಬ ದೇವರ ಮಕ್ಕಳ ಕೈಯಲ್ಲಿದೆ. ಇವತ್ತು ನಾನು ಓದಿದಂತ ಪಾಠವನ್ನ ನನಗೆ ಎಲ್ಲಿ ಉಪಯೋಗ ಮಾಡಬೇಕು ಅಂತ ನನ್ಗೆ ಗೊತ್ತಿಲ್ಲದೆ ಹೋದಾಗ, ಅದ್ರ ನಾಲೆಜ್ ಇಲ್ಲದೆ ಹೋದಾಗ ಕಷ್ಟವಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ದೇವ್ರ ವಾಕ್ಯವನ್ನ ಕೇಳ್ಬೇಕಾದ್ರೆ ಹಿಂಗೆ ಕೇಳ್ಬೇಕು, ಇದೇ ಭಾವನೆಯಲ್ಲಿ ಕೇಳ್ಬೇಕು. ಎಲ್ಲ ಚೆನ್ನಾಗಿದೆ, ನಾನು ಇದನ್ನ ಎಲ್ಲಿ ಯೂಸ್ ಮಾಡೋದಂತ ನನ್ಗೆ ಗೊತ್ತೇ ಆಗಿಲ್ಲ ಅಂದ್ರೆ ನನ್ನ ಸಬ್ಜೆಕ್ಟ್ ಕೇಳಿ ಏನು ನನಗೆ ಯೂಸ್ಫುಲ್ ಆಯ್ತು, ಏನ್ ಪ್ರಯೋಜನವಾಯ್ತು? ಹಾಗಾಗಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಭಾಗ ತುಂಬಾ ಇಂಪಾರ್ಟೆಂಟ್. ಬಟ್ ಅದು ಸಾರೂಪ್ಯ ಅಲ್ಲ. ಸಾರೂಪ್ಯನ ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡುವಂತ ಅಂಶವಾಗಿದೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ಇನ್ನೊಂದ್ಸರಿ ಅದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳಕಿರುವಂತ ಒಂದು ಮಾರ್ಗದರ್ಶನವೇ, ಒಂದು ದಾರಿ, ದೇವ್ರು ಮಾಡ್ಕೊಡೋ ಒಂದು ದಾರಿಯೇ ಕ್ಲಾಸ್, ಮೀಟಿಂಗ್, ಗ್ಯಾದರಿಂಗ್, ಸ್ಟಡೀಸ್ ಎಲ್ಲ ಅಲ್ವಾ? ಅದೊಂದು ಮಾರ್ಗದರ್ಶನ, ಮಾಹಿತಿನ ಸಂಗ್ರಹಣೆ ಮಾಡುವಂತ ಅವಕಾಶ ಅಷ್ಟೇ. ಆದ್ರೆ ಗುಣಗಳನ್ನ ನಾವು ಬೆಳೆಸ್ಕೊಬೇಕು ಕ್ರಿಸ್ತನ. ಆ ಗುಣಗಳನ್ನ ಬೆಳೆಸೋದ್ರಿಂದ ಮಾತ್ರ ಕ್ರಿಸ್ತನ ಸಾರೂಪ್ಯ ಆಗ್ತೀವಿ. ಅದಕ್ಕೆ ಮೊದಲು ದೇವ್ರ ಮಕ್ಕಳಿಗೆ ಒಂದು ದೇವರ ಮಕ್ಕಳ ಕ್ರಿಸ್ತನ ಶಾಲೆಯಲ್ಲಿ ಈ ಗೋಲ್ಡನ್ ರೂಲ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಬಂಗಾರದ ಪ್ರಮಾಣ ಏನಿದೆ? ಬಂಗಾರದ ಪ್ರಮಾಣ ಅಂದ್ರೆ ಏನು? ಬಂಗಾರದ ಪ್ರಮಾಣ ಅಂದ್ರೆ ಏನು? ಬಂಗಾರದಂತ ಮನಸ್ಸು ಬ್ರದರ್. ಬಂಗಾರದ ಮನಸ್ಸು. ಸೂಪರ್. ನಿಜವಾಗ್ಲೂ ಒಳ್ಳೆ ಪಾಯಿಂಟ್ ಅದು. ನಿಜವಾಗ್ಲೂ ಬಂಗಾರದ ಮನಸ್ಸು
ಏನ್ ಬಂಗಾರದ ಮನಸ್ಸು ಅಂದ್ರೆ ಏನ್ ದೇವರ ವಾಕ್ಯ ಹೇಳೋದ್ರ ಪ್ರಕಾರ ಏನಿದೆ? ದೈವಿಕ ಸ್ವಭಾವ. ಹಾ, ಬಂಗಾರದ ಗೋಲ್ಡನ್ ರೂಲ್ ಅಂದ್ರೆ ಸುವರ್ಣ ನಿಯಮ ಅಂತ ಹೇಳ್ತಿದ್ರಲ್ಲ, ಏನಪ್ಪಾ ಅಂದ್ರೆ ಬೇರೆಯವರು ನಿಮಗೆ ಏನು ಮಾಡ್ಬೇಕೆಂದು ನೀವು ಬಯಸುತ್ತೀರೋ ಅದನ್ನೇ ನೀವು ಬೇರೆಯವರಿಗೆ ಮಾಡಿ ಅನ್ನೋದು ಸುವರ್ಣ ನಿಯಮ, ಗೋಲ್ಡನ್ ರೂಲ್. ಸಿಲ್ವರ್ ರೂಲ್ ಇದು ಗೊತ್ತಾ? ಸಿಲ್ವರ್ ರೂಲು ಏನಿದೆ? ಸಿಲ್ವರ್ ರೂಲ್ ಅಂದ್ರೆ ಏನು? ಬೆಳ್ಳಿಯ ನಿಯಮ ಏನು? ಈ ಲೋಕದ ನಿಯಮ ಇದೆ. ಕನ್ಫ್ಯೂಷಿಯಸ್ ಅನ್ನುವಂತ ಒಬ್ಬ ತತ್ವಜ್ಞಾನಿ ಹೇಳಿದ್ರು ಅದು. ಅದಕ್ಕೆ ವಿರುದ್ಧವಾಗಿ ನಮ್ ದೇವ್ರ ವಾಕ್ಯ ಇದೆ. ಏನ್ ಗೊತ್ತಾ? ಬೇರೆಯವ್ರು ನಿಮ್ಗೆ ಏನ್ ಮಾಡಕ್ ಇಷ್ಟಪಡೋ ನೀವು ಅವ್ರಿಗೆ ಮಾಡ್ಬೇಡ್ರಿ ಅಷ್ಟೇ. ಸಿಲ್ವರ್ ರೂಲ್. ಗೋಲ್ಡನ್ ರೂಲ್, ಬೇರೆಯವ್ರು ನಿಮ್ಗೆ ಏನ್ ಮಾಡಕ್ ಇಷ್ಟ ನೀವು ಪಡ್ತೀರೋ ಅದನ್ನ ನೀವು ಅವ್ರಿಗೆ ಮಾಡಿ. ಏನರ್ಥ? ಸಿಂಪಲ್. ಅವ್ರು ಮಾಡ್ತಾರೋ ಇಲ್ವೋ ಅದಲ್ಲ, ಬಟ್ ನೀವು ಮಾಡ್ಬೇಕು. ಬೇರೆಯವ್ರು ನನಗೆ ಇದು ಮಾಡಿದ್ರೆ ನನ್ ತುಂಬಾ ಸಂತೋಷ ಬ್ರದರ್, ಅವ್ರು ನನಗೆ ಮಾಡ್ಲಿ, ನಾನು ಅವ್ರಿಗೆ ಮಾಡ್ತೀನಿ, ಹಂಗೆಲ್ಲ ಗೋಲ್ಡನ್ ರೂಲ್ ಇದ್ದಾರೆ. ಬೇರೆಯವ್ರು ನಿಮ್ಮನ್ನ ಯಾವ ರೀತಿ ಪ್ರೀತಿ ಮಾಡ್ಬೇಕು, ನಿಮ್ಮನ್ನ ಒಬ್ರು ಯಾವ ರೀತಿ ಮಾತಾಡಿದ್ರೆ ನಿಮ್ಗೆ ತುಂಬಾ ಸಂತೋಷ ಕೊಡುತ್ತೆ, ಯಾವ ರೀತಿ ನಿಮ್ಮನ್ನ ಕೇರ್ ತಗೊಂಡ್ರೆ ನಿಮ್ಗೆ ತುಂಬಾ ಸಂತೋಷ ಕೊಡುತ್ತೆ, ನಿಮ್ಮನ್ನ ಯಾವ ರೀತಿ ಗಮನಿಸ್ಕೊಂಡ್ರೆ ನಿಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ಅವ್ರು ನನ್ಗೆ ಈ ರೀತಿ ಮಾಡಿಲ್ಲ ಬ್ರದರ್, ಈ ರೀತಿ ಕೇರ್ ಮಾಡಿಲ್ಲ ಬ್ರದರ್, ಈ ರೀತಿ ಗಮನಿಸಿಲ್ಲ ಬ್ರದರ್, ಈ ರೀತಿ ನಾನು ಹೋಗಿದ್ದೆ ಅವ್ರಿಗೆ, ನನ್ನ ಕ್ಲಾಸಲ್ಲಿ ನೋಡಿದ್ದೆ, ನನ್ನ ಕನ್ವೆನ್ಷನ್ ನೋಡಿದ್ದೆ, ನನ್ನ ವಿಷಯ ಮಾಡಿಲ್ಲ, ನನ್ನ ಒಂಥರ ಮಾಡ್ಕೊಂಡ್ಬಿಟ್ರು, ನನ್ನ ನೋಡದೆ ಹೋಗ್ಬಿಟ್ರು ಅಂದ್ರೆ ಇದೆಲ್ಲ ನಿಮ್ ಮನಸ್ಸಿಗೆ ನೋವಾಗ್ತಿದೆ ತಾನೆ. ಇದನ್ನೆಲ್ಲ ಯಾವಾಗಲೂ ನಾವು ಒಂದೊಂದು ಮಾಡ್ಲೇಬಾರ್ದು ಅಷ್ಟೇ. ಈ ರೀತಿಯಾಗಿ ಎಲ್ಲಾದ್ರೂ ಒಂದು ವಿಷಯ ಬಂದಾಗ ಗೊತ್ತಿರಲ್ಲ, ಸಾಮಾನ್ಯವಾಗಿ ಕೆಲವೊಂದು ಟೈಮ್ ಅಲ್ಲಿ ನನಗೂ ಕೂಡ ಆತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸಹೋದರಿ ಕೆಲವೊಂದು ಟೈಮ್ ಹೇಳ್ತಾರೆ, ಬ್ರದರ್ ನೀವು ನಾವು ನೋಡಿದ್ವಿ, ನಮ್ಗೆ ಮಾತಾಡ್ಸಿಲ್ಲ, ನಾವು ಗಮನಿಸಿಲ್ಲ, ನನ್ಗೆ ಯಾವ ಮೈಂಡಲ್ಲಿ ಇದನ್ನೋ ಗೊತ್ತಿಲ್ಲ. ದೇವ್ರ ಮಕ್ಕಳಂದ್ರೆ ನಾನು ಈ ಒಂದು ವಿಷಯಕ್ಕೆ ನಾನು ಏನ್ ಮಾಡ್ತೀನಿ ಅಂತ ಪ್ರತಿ ಸರಿ ಎಲ್ಲರನ್ನು ಹುಡ್ಕೊಂಡು ಹೋಗಿ ಮಾತಾಡ್ಸ್ಕೊಬೇಕು ಅಂದ್ಬಿಟ್ಟು ಸಿದ್ಧತೆವಾಗಿ ಬರ್ತೀನಿ. ಪ್ರತಿ ಕನ್ವೆನ್ಷನ್ ಪ್ರತಿಯೊಬ್ಬರನ್ನು ನಾವೇ ಸ್ವತಃ ಹೋಗಿ ಅವ್ರನ್ನ ಮುಂದೆ ನಿಂತ್ಕೊಂಡು ಅವ್ರಿಗೆ ವಿಶ್ ಮಾಡಿ ಪ್ರೀತಿಯಿಂದ ನಗುಮುಖದಲ್ಲಿ ಅವ್ರನ್ನ ಸ್ವಾಗತ ಮಾಡ್ಬೇಕು, ಅವ್ರಿಗೇನು ವಿಶ್ ಮಾಡ್ಬೇಕಂತಾನೆ ಬರ್ತೀನಿ. ಎಲ್ಲೋ ಒಂದ್ ಸಮಯ ಏನೋ ಒಂದು ಆಗಿರುತ್ತೆ, ಅಲ್ಲೇ ಏನೋ ಒಂದು ವಿಷಯ ಮೈಂಡಲ್ಲಿ ಬಂದಿರುತ್ತೆ, ಏನೋ ಒಂದು ವಿಷಯ ಹೇಳಕ್ ಹೋಗಿರ್ತೀವಿ, ಎದುರುಗಡೆ ಬಂದಿರೋರ್ನ ನಾವು ಕೆಲವೊಂದು ಟೈಮಲ್ಲಿ ಗಮನಿಸದೆ ಬೇರೆ ಮೈಂಡಲ್ಲಿ ಹೋಗಿರ್ತೀವಿ. ಆ ತರ ಇರುತ್ತೆ ಸಹೋದರಿ. ಸಾಮಾನ್ಯವಾಗಿ ಯಾರು ಆ ರೀತಿ ಮಾಡಕ್ ಹೋಗಲ್ಲ, ಬಟ್ ಇರ್ಬೋದು, ಅದನ್ನ ಮೈಂಡಲ್ಲಿ ಇಟ್ಕೊಳ್ರಿ. ಬಟ್ ಈ ರೀತಿ ಸನ್ನಿವೇಶಗಳು ಬಂದಾಗ ನಮ್ಗೊಂದು ಪಾಠ ಇದೆ. ಏನಪ್ಪಾ ಅಂದ್ರೆ ಈ ರೀತಿ ಒಬ್ರು ಮಾಡಿದ್ರೆ ನನ್ಗೆ ಕಷ್ಟ ಆಗುತ್ತೆ ಅಂದ್ರೆ ಖಂಡಿತವಾಗ್ಲು ನಾನ್ ಯಾರಿಗೂ ಈ ರೀತಿ ಮಾಡ್ಬಾರ್ದು. ಇನ್ನೊಬ್ರು ನನ್ನ ಹುಡ್ಕೊಂಡ್ ಬಂದು ಅವರೇ ನನಗೆ ವಿಶ್ ಮಾಡ್ಬೇಕಂತ ನಾನು ಬಯಸಿದ್ರೆ ನಾನೇ ಹೋಗಿ ಅವ್ರು ಹುಡ್ಕೊಂಡು ವಿಶ್ ಮಾಡ್ಬೇಕು. ಹೇಗಿದೆ ನೋಡಿ ಗೋಲ್ಡನ್ ರೂಲ್. ಗೋಲ್ಡನ್ ರೂಲ್ ನ ಅಪ್ಲೈ ಮಾಡ್ಬಿಟ್ರೆ, ಮೊದಲೇ ಹೇಳಿದ್ದೀನಿ ಗೋಲ್ಡನ್ ರೂಲ್ ಅಲ್ಲಿ ಏನಿದೆ. ಗೋಲ್ಡನ್ ರೂಲ್ ಅಂದ್ರೆ ಏನ್ ಗೊತ್ತಾ? ಬಂಗಾರದ ಸುವರ್ಣ ನಿಯಮ ಅಂದ್ಬಿಟ್ಟು ಒಂದು ನಿಯಮ ಅಲ್ಲ, 1000 ನಿಯಮವನ್ನ ಈ ಒಂದು ರೂಲ್ ಇಟ್ಕೊಂಡು ಮಾಡ್ಬೋದು, ನಾವು ಕ್ರಿಯೇಟ್ ಮಾಡ್ಬೋದು. ಈ ಒಂದು ವಿಷಯ ಅಂದ್ರೆ ಬೇರೆಯವ್ರು ನನಗೆ ಏನು ಮಾಡ್ಬೇಕಂತ ನಾನು ಬಯಸ್ತಿದ್ದೀನಿ, ಅದನ್ನೇ ನಾನು ಬೇರೆಯವ್ರು ಮಾಡ್ಬೇಕಂತ ವಿಷಯ ಇಟ್ಕೊಂಡು ನಮ್ಮ ಜೀವನದಲ್ಲಿ ಪ್ರತಿ ವಿಷಯವನ್ನ ಇದನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಬಟ್ ಅಷ್ಟು ಈಸಿ ಅಲ್ಲ ಇದು. ಪ್ರತಿ ಸರಿ ಈ ತರ ಮೈಂಡ್ ಇಟ್ಕೊಂಡು ಅದನ್ನ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಮಾಂಸದ ಬಲಹೀನತೆನ ತುಳಿದಾಕಕ್ಕೆ ಪ್ರಯತ್ನ ಮಾಡುವಂತ ನಿಯಮ ಇದು. ನಮ್ಮ ಹಳೆ ಸ್ವಭಾವನ ನಾಶ ಮಾಡುವಂತ ನಿಯಮ ಇದು. ಅದ ಸಂಪೂರ್ಣವಾಗಿ ಮೂಲೆಗಂಪು ಮಾಡ್ಬಿಡುತ್ತೆ, ಮೂಲೆಯಲ್ಲಿ ಕುಂಡ್ರಿಸ್ಬಿಡ್ತಾ ಇಲ್ಲ. ಇದನ್ನ ನಾವು ಸಿದ್ಧತೆ ತರಬೇಕಂದ್ರೆ ನಮ್ಮ ಜೀವನದಲ್ಲಿ ಅಪ್ಲಿಕೇಬಲ್ ಮಾಡ್ಬೇಕಂದ್ರೆ ಅಷ್ಟು ಕಷ್ಟ ಇದೆ. ಬಟ್ ಪ್ರತಿ ಸರಿ ಯೋಚನೆ ಮಾಡಿ ಡೆವಲಪ್ ಮಾಡ್ಬೇಕು. ಇದನ್ನ ಪ್ರೋಸೆಸ್ ಇದು ಒಂದು ದಿನ ಮಾತ್ರಕ್ಕೆ ಆಗಲ್ಲ ಅಲ್ವಾ? ಈಗ ನಮ್ಮ ಒಂದು ಕ್ರಿಸ್ತನ ಸ್ವರೂಪ ಅಂದಾಗ, ಕ್ರಿಸ್ತನ ಪ್ರೀತಿಯ ಸರಸರೇ 1000 ಪಟ್ಟು ನಾವು ಬೆಳಿಬೇಕಾದ್ರೆ ನಾವು ಒಂದೇ ದಿನದಲ್ಲಿ ನಾವು 500, ನಾಳೆ ಒಂದು ದಿನ 500 ಅಂತ ಆಗಲ್ಲ. ನಮ್ಗೆ ಎಷ್ಟಾಗುತ್ತೆ ಗೊತ್ತಾ? 1000 ಪಟ್ಟು ಬೆಳೆಯೋದಕ್ಕೆ ಒಂದು ದಿನದಲ್ಲಿ ಅರ್ಧ ಭಾಗ ಮಾತ್ರ ಆಗ್ಬಹುದು, ಇನ್ನೊಂದು ದಿನದಲ್ಲಿ ಇನ್ನೊಂದು ಅರ್ಧ ಭಾಗ ಆಗುತ್ತೆ. ನೀವು 1000 ದಿನ ಆದ್ಮೇಲೆ 500 ಭಾಗ ಮಾತ್ರ ಮಾಡಿರ್ತೀರಾ, ಇನ್ನು 500 ಭಾಗ ಉಳಿದಿರುತ್ತೆ. ದೇವ್ರ ಕೃಪೆ ಕೊಡ್ತಾರೆ, ಇನ್ನೂ 1000 ದಿನ ಕೊಡ್ತಾರೆ. ಯಾಕಂದ್ರೆ ಗೊತ್ತು ನಿಮ್ಮ ಬಲಹೀನತೆ. ಈಗ ಈ 500 ದಿನದಲ್ಲಿ ನಮ್ಮನ್ನ ನೋಡೋರು ಏನ್ ಅನ್ಕೊಳ್ತಾರೆ? ಕಾಲ್ ಭಾಗ ಅರ್ಧ ಭಾಗ ಡೆವಲಪ್ ಮಾಡಿರ್ತಾರೆ. ಅವ್ರಲ್ಲಿ ಏನೋ ಕಾಣಿಸ್ಕೊಳ್ತು ಗೊತ್ತಾ ಅಂತಂದ್ರೆ, ನಮ್ಮಲ್ಲಿ ಬೆಳವಣಿಗೆ ಆಗಿರುವಂತ 500 ಒಳ್ಳೆ ಗುಣಗಳು, 500% ಅಂದ್ರೆ 500 ಒಳ್ಳೆ ಗುಣಗಳು ನಮ್ಮಲ್ಲಿ ಚೇಂಜ್ ಆಗಿದಿಲ್ಲ, ಅದು ಗಮನಕ್ಕೆ ಬರಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ತಿರೋಂತ ಇನ್ನು ಉಳಿದಿರೋಂತ 500 ಮಾತ್ರ ಗಮನಕ್ಕೆ ಬರುತ್ತೆ. ನಮ್ಮನ್ನ ನೋಡ್ತಾರೆ, ಅವರು ಮಾತಾಡ್ತಾರೆ, ಹೀಯಾಳಿಸ್ತಾರೆ, ನೋಡಿ ಏನಪ್ಪಾ ಬ್ರದರ್ ಇಷ್ಟೆಲ್ಲ ಇದ್ರೆ ಏನೋ ಇಲ್ಲ, ಹಿಂಗೆ ಬ್ರದರ್ ಹಂಗೆ ಬ್ರದರ್ ಅನ್ನೋದುಂಟು ಸಾಮಾನ್ಯವಾಗಿ. ಆದ್ರೆ ಒಂದ್ ವೇಳೆ ಅವ್ರು ಬೆಳೀತಾ ಇದ್ದ ಸಹೋದರ ಆಗಿದ್ರೆ ಹೋಗ್ತಾ 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 ಆ 500ರಿಂದ 700, 700ರಿಂದ 800 ಮತ್ತೆ 1000 ಅನ್ನುವಂತ ಪರಿಪೂರ್ಣತೆಗೆ ಅವ್ರು ಮುಟ್ತಾರೆ. ಗೊತ್ತಾಗಲ್ಲ. ಯಾವಾಗ್ಲೂ ಒಳ್ಳೆ ನಡತೆ ಮರೆಯಾಗಿರುತ್ತೆ, ಕೆಟ್ಟ ವಿಷಯ ಹೊರಗಡೆ ಬರುತ್ತೆ.
ಹಾಗಾಗಿ ಕ್ರಿಸ್ತನ ಪ್ರೀತಿಸರೇ ನಾನು ಜಡ್ಜ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಒಬ್ರು ನೋಡಿ ಅವರಲ್ಲಿರುವಂತ ಕೆಟ್ಟ ಗುಣಗಳನ್ನ ನೋಡದೆ ಇರ್ಬೇಕು, ಕಣ್ಮುಚ್ಕೊಂಡಿರ್ಬೇಕು, ಕಾಣದೇ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ. ನೋಡ್ಬೇಕು, ಗಮನಿಸ್ಬೇಕು. ಆದ್ರೆ ಕೃಪೆ ಇರ್ಲಿ, ದಯೆ ಇರ್ಲಿ. ಇನ್ನು ಸಮಯ ಇದೆ, ಅವರಿಗೆ ಬೆಳಿಬಹುದು. ಮುಂದೊಂದು ದಿನ ಅವ್ರ ಡೆವಲಪ್ಮೆಂಟ್ ಆಗ್ತದೆ. ಕೆಲವೊಂದು ಲೋಪದೋಷಗಳು ಸಹೋದರಲ್ಲಿ ಕಂಡು ಬಂದಾಗ ಯಾವ ರೀತಿ ನೋಡ್ಬೇಕಾಗುತ್ತೆ ಅಲ್ವಾ? ಅದೇನೋ ಅಷ್ಟು ದೊಡ್ಡ ವಿಷಯ ಅಲ್ಲ. ಕೆಲವೊಂದು ತಪ್ಪುಗಳು ದೇವರ ಪ್ರಮಾಣಕ್ಕೆ ವಿರುದ್ಧವಾಗಿ ಪಾಪಗಳು ಇರುತ್ತೆ. ಅಂತ ವಿಷಯಗಳು ಯಾವ್ದು ಕೂಡ ನಾವು ಅದನ್ನ ಇದು ಮಾಡಂಗಿಲ್ಲ. ಆದ್ರೆ ಕೆಲವೊಂದು ವಿಷಯಗಳಿರ್ಬೋದು, ಅವರ ಮಾತಿನಲ್ಲಿ ಕೆಲವೊಂದು ಬದಲಾವಣೆ ಇಲ್ಲದೆ ಇರ್ಬೋದು, ಇಲ್ಲ ಏನೋ ಒಂದು ನಮ್ಮ ಗುಣಗಳು ಕಾಣಿಸ್ಬೋದು. ಹೆಮ್ಮೆ, ಭಾವನೆಗಳು, ಇದೆಲ್ಲ ಹೋಗ್ತಾ ಹೋಗ್ತಾ ಅದು ಬದಲಾವಣೆ ಆಗುವಂತ ವಿಷಯಗಳಾಗಿದೆ. ಹಾಗಾಗಿ ಏನಕ್ಕೆ ವಿಷಯ ಹೇಳ್ತಾ ಇದ್ರೆ ಅಂದ್ರೆ ಕ್ರಿಸ್ತನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋವರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇದೆ ಅಂತ. ಹಾಗೆ ಇನ್ನೊಬ್ರು ಆ ಕಷ್ಟದಲ್ಲೇ ಬೆಳೀತಾ ಇದಾರೆ ಅನ್ನೋ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಆಗುತ್ತೆ. ಗೋಲ್ಡನ್ ರೂಲ್ ನಾನು ಹೇಳಿದ ಪ್ರಕಾರವಾಗಿ ಇದು ನಮ್ಮಲ್ಲಿ ಡೆವಲಪ್ ಆಗೋದಕ್ಕೆ ದೇವ್ರು ಏನ್ ಮಾಡಿದ್ರೆ ಕೊಟ್ಟಿದ್ರೆ ಗೋಲ್ಡನ್ ರೂಲ್ ನ. ಬೇರೆಯವ್ರು ನಿಮ್ಗೆ ಏನ್ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ರೆ ಅದನ್ನೇ ನೀವು ಬೇರೆಯವ್ರಿಗೆ ಮಾಡಿ ಅಂತ. ಅದ್ರ ನಿಜ ಏನ್ ಗೊತ್ತಾ? ಕ್ರಿಸ್ತನ ಪ್ರೀತಿಸರಸರು ಇದೆ, ಈ ಗೋಲ್ಡನ್ ರೂಲ್ ಕ್ರಿಸ್ತನ ಸಾರೂಪ್ಯ ಅಲ್ಲ. ಈ ಗೋಲ್ಡನ್ ಅಪ್ಲೈ ಮಾಡಿದ್ರೆ ನಾನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀನಿ ಅಂದ್ರೆ ಇಲ್ವೇ ಇಲ್ಲ. ಏನ್ ಬ್ರದರ್, ಗೋಲ್ಡನ್ ರೂಲ್ ಅಪ್ಲೈ ಮಾಡಿದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಲ್ವಾ? ಸುವರ್ಣ ನಿಯಮವನ್ನ ನನ್ನ ಜೀವನದಲ್ಲಿ ನಾನು ಉಪಯೋಗ ಮಾಡಿದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಲ್ಲ. ಅದ್ಯಾಕೆ ಬೆಳೆಯಲ್ಲ ಬ್ರದರ್? ಇವತ್ತು ನೀವು ತಾನೇ ಹೇಳ್ತಾ ಇದ್ರಿ. ಹೌದು, ಗೋಲ್ಡನ್ ರೂಲ್ ಏನ್ ಹೇಳ್ತಾ ಇದೆ ಅಂದ್ರೆ ನೀತಿಯನ್ನು ಮಾತ್ರ ಮುಂದೆ ಇಡ್ತಾ ಇದೆ. ಅಂದ್ರೆ ಬೇರೆಯವನಿಗೆ ಏನು ಮಾಡ್ಬೇಕಂತ ಬಯಸ್ತಿದ್ರೋ ಅದಕ್ಕಿಂತ ಕಡಿಮೆ ಯಾವಾಗ್ಲೂ ನೀವು ಮಾಡ್ಬೇಡ್ರಿ, ಅದೇ ಮಾಡ್ರಿ ಅಂತ. ಆದ್ರೆ ಒಂದ್ ವೇಳೆ ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಮಾತ್ರ ಕ್ರಿಸ್ತನ ಸ್ವರೂಪದ ಕಡೆಗೆ ಹೋಗಕ್ಕಾಗುತ್ತೆ. ಬೇರೆಯವ್ರಿಗೆ ಏನ್ ಮಾಡ್ಬೇಕು ಅದನ್ನೇ ಅವ್ರಿಗೆ ಮಾಡ್ತೀನಿ ಅಂತ, ಅದಕ್ಕಿಂತ ಹೆಚ್ಚಿಗೆ ಮಾಡ್ಬೇಕು ಅಂತ ನಾನು ಯಾವಾಗ ತಿಳ್ಕೊಳ್ತೀನೋ ಅದು ನಮ್ಗೆ ಏನ್ ಮಾಡುತ್ತೆ, ಕ್ರಿಸ್ತನ ಸಾರೂಪ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಅಲ್ವಾ? ಹಾಗಾಗಿ ಕ್ರಿಸ್ತನ ಪ್ರೀತಿಸರಸರೇ ಕ್ರಿಸ್ತನ ಸಾರೂಪ್ಯ ಅಂತ ತಗೊಂಡಾಗ ದೇವರ ಮಕ್ಕಳು ಮನಸ್ಸು ಇಡ್ಬೇಕಂತ ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ, ಕೆಲವೊಂದು ಕ್ರಿಸ್ತನಲ್ಲಿ ಇದ್ದಂತ ಗುಣಗಳು ಅದು ಕ್ಷಣ ಮಾತ್ರಕ್ಕೆ ಬಂದಂತ ಗುಣಗಳಲ್ಲ. ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡ್ರು ನಮ್ಮ ಕರ್ತನಾದ ತಂದೆ ದೇವ್ರ ಜೊತೆಗೆ ಇರ್ಬೋದು, ಭೂಮಿಯಲ್ಲಿ ಇರ್ಬೋದು, ಅದನ್ನ ಕ್ರಮೇಣ ಆ ಒಂದು ಸ್ಟ್ಯಾಂಡರ್ಡ್ಗೆ, ಆ ಪರಿಪೂರ್ಣತೆಗೆ ಅದನ್ನ ಬೆಳೆಸ್ಕೊಂಬಂದಿದ್ದ ಒಂದು ಗುಣದ ಪರೀಕ್ಷೆ ಭೂಮಿಯಲ್ಲಿ ಆಯ್ತು ಅವರಿಗೆ. ಅವರಲ್ಲಿ ಬೆಳೆದು ಬಂದಿದ್ದಂತ ಶ್ರೇಷ್ಠ ಗುಣಗಳ ಪರೀಕ್ಷೆ ನೋಡೋಣ. ಈ ಗುಣ ಕೆಟ್ಟ ಸಮಯದಲ್ಲಿ, ಕೆಟ್ಟ ವಾತಾವರಣದಲ್ಲಿ, ಕೆಟ್ಟ ಪರಿಸ್ಥಿತಿಯಲ್ಲಿ, ಕೆಟ್ಟ ಪಾಪಿಗಳ ಮಧ್ಯದಲ್ಲಿ ಇರ್ಬೇಕಾದ್ರೆ ಈ ಗುಣ ಹೇಗೆ ಪ್ರಕಾಶವಾಗುತ್ತೆ ಅಂತ ಟೆಸ್ಟ್ ಮಾಡೋಣ ಅಂತಾನೆ ಅವ್ರಿಗೆ ಪರೀಕ್ಷೆ ಇದೆ ಅಲ್ವಾ? ಬಂಗಾರ ಬೆಂಕಿಯಲ್ಲಿ ಬಂಗಾರ ನಿಜವಾಗ್ಲೂ ಬಂಗಾರ ಅಂತ ನೋಡೋಣ. ಬೆಂಕಿಯಲ್ಲಿ ಹಾಕಿದ್ರೆ ಏನಾಗುತ್ತೆ? ಬಂಗಾರ ಏನಾಗುತ್ತೆ? ಬೂದಿ ಆಗುತ್ತಾ? ಆಗಲ್ಲ. ಇನ್ನೂ ಪ್ಯೂರ್ ಆಗುತ್ತೆ, ಇನ್ನೂ ಶುದ್ಧವಾಗುತ್ತೆ, ಇನ್ನೂ ಹೊಳಪಾಗುತ್ತೆ. ಹಾಗೆ ಬಂಗಾರದ ಗೋಲ್ಡನ್ ರೂಲ್ ಅಂತ ಹೇಳ್ತಿದ್ವಲ್ಲ, ಕ್ರಿಸ್ತನಲ್ಲಿ ಬೆಳೆದಿರುವಂತಹ ದೈವಿಕ ಗುಣಗಳಿದೆಯಲ್ಲ, ಕನ್ಫ್ಯೂಷನ್ ಮಾಡ್ಕೊಂಡ್ಬರ್ರಿ. ಗೋಲ್ಡನ್ ನಿಯಮ ಮತ್ತೆ ನಾನು ಕ್ರಿಸ್ತನ ಗುಣಗಳು ಮಾತಾಡ್ಬೇಕಾದ್ರೆ ಅದಕ್ಕಿಂತ ಹೆಚ್ಚಾದ ಒಂದು ನಿಯಮವನ್ನ ಕರ್ತನ ದೇಶಕ್ಕೆ ತೋರಿಸಿದ, ಅದು ಪರಲೋಕದಲ್ಲಿರುವಂತಹ ದೇವರ ಸಾರೂಪ್ಯನ ತೋರಿಸಿದೆ. ಹಾಗಾಗಿ ಅದನ್ನ ಅವರಲ್ಲಿ ಪರಿಪೂರ್ಣವಾಗಿ ಬೆಳೆದು ನಿಂತಿರುವಂತ ಗುಣಗಳನ್ನ ಈ ಭೂಮಿಯಲ್ಲಿ ಪರೀಕ್ಷೆ ಮಾಡಲಾಯಿತು. ಈ ಭೂಮಿ ಎಂಬ ಬೆಂಕಿಯಲ್ಲಿ ಹಾಕಿ ಆ ಬಂಗಾರವನ್ನ ಶೋಧಿಸಿ ತೋರಿಸ್ಬೇಕಾಗಿತ್ತು. ನೋಡ್ರಿ, ಇದು ಪ್ಯೂರ್ ಗೋಲ್ಡ್ ಅಂತ ದೇವ್ ತೋರಿಸ್ತಾರೆ. ನಿಮ್ ಮುಂದೆ ಇರುವುದು ಪ್ಯೂರ್ ಗೋಲ್ಡ್, ಶುದ್ಧವಾದಂತ ಬಂಗಾರ. ಅದರಲ್ಲಿರುವಂತ ಗುಣಗಳು ಪರಿಪೂರ್ಣವಾಗಿ ಬೆಳೆದು ನಿಂತಿದೆ. ನೋಡಿ, ನಮ್ಗೆ ತೋರಿಸ್ಕೊಟ್ರ ಆ ಗುಣವನ್ನ. ಎಂತ ಮೋಸವಾದಂತ ಪರಿಸ್ಥಿತಿಯಲ್ಲಿ ಆ ಗುಣದಲ್ಲಿ ಬದಲಾವಣೆ ಕಾಣಲಿಲ್ಲ ಅಂದ್ರೆ ಅದು ಪ್ಯೂರ್, ಅದು ಆಯ್ತಲ್ವಾ? ನಾವು ಯೇಸು ಕ್ರಿಸ್ತನು ಆ ಗುಣಗಳನ್ನ ಬೆಳೆಸ್ಕೊಂಡಿದ್ರು, ತಂದೆಯಾದ ದೇವರ ಬಳಿಯಲ್ಲಿದ್ರು. ಅದರ ಪರೀಕ್ಷೆ ಭೂಮಿಯಲ್ಲಿ ನಡೀತು. ಅವರಿಗೆ ಬಂದಂತ ಕಷ್ಟಗಳು, ಹಿಂಸೆಗಳು, ಬಾಧೆಗಳು, ಸಂಕಟಗಳು ಕೂಡ ಆ ಗುಣವನ್ನ ಪ್ರಕಾಶತೆಗೆ ನಮ್ಗೆ ಕರ್ಕೊಂಡ್ಬಂತು, ತೋರಿಸ್ಕೊಡ್ತು. ನಮ್ಗೆ ಆ ಗುಣ ಎಷ್ಟು ಶ್ರೇಷ್ಠ ಅಂತ ತೋರಿಸ್ಕೊಡ್ತು. ಆದ್ರೆ ನೀವು ಮತ್ತೆ ನಾವೆಲ್ಲರೂ ಕೂಡ ಕ್ರಿಸ್ತನ ಈ ಮಣ್ಣಿನಿಂದ ಹುಟ್ಟಿದವರು, ಪಾಪದಲ್ಲಿ ಬೆಳೆದವರು. ಕ್ರಿಸ್ತನಲ್ಲಿ ದೇವರ ಸ್ವಾರೂಪ್ಯ
ಬೆಳೆದಿದ್ದನ್ನ ಭೂಮಿಯಲ್ಲಿ ತೋರಿಸಿದ್ರು. ಆದ್ರೆ ನಾವು ಭೂಮಿಯಿಂದ ದೇವರ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳ್ಳಕ್ಕೆ ಬರ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಅಷ್ಟು ಈಸಿ ಇರುತ್ತಾ ನಾವು ಬೆಳೆಸ್ಕೊಳ್ಳೋದು? ಕಷ್ಟ ಇದೆ. ಅದಕ್ಕೆ ದೇವ್ರು ಏನ್ ಮಾಡ್ತಾ ಇದಾರೆ? ಕೃಪೆ, ಜ್ಞಾನ, ಪವಿತ್ರಾತ್ಮ, ಇನ್ನೇನೆಲ್ಲ ನಮ್ಗೆ ಬೇಕು ಸಹಾಯಕವಾಗಿ ಎಲ್ಲವನ್ನ ಕೊಡ್ತಾ ಇದಾರೆ. ಈ ಕೃಪೆಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಮೊದಲೇ ನೋಡಿದ ಹಾಗೆ ಈ ಗುಣಗಳನ್ನ ಕ್ಷಣ ಮಾತ್ರದಲ್ಲಾಗ್ಲಿ ಅಲ್ಪ ಸಮಯದಲ್ಲಾಗ್ಲಿ ನೀವು ಬೆಳೆಸ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ದೇವ್ರು ನಮ್ಗೆ ಹೇಳ್ತಾ ಇದ್ದಾರೆ, ದೇವರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀವು ಕ್ರಿಸ್ತನ ಸ್ವಾರೂಪ್ಯವನ್ನ, ನನ್ನ ಮಗನ ಸ್ವಾರೂಪ್ಯವನ್ನ ಕ್ಷಣ ಮಾತ್ರದಲ್ಲಿ ಬೆಳೆಸ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಅದರಲ್ಲಿ ಅನೇಕ ಪಾಳು ನನ್ನದಾಗಿರುತ್ತೆ. ನಾನು ನಿಮ್ಗೆ ಮಾಡುವಂತ ಸಹಾಯ ಆ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ನೀವು ಪ್ರತಿದಿನ ಬಿಡದೆ ಪ್ರಯತ್ನ ಮಾಡಿಸ್ಕೊಂಡ್ ಬನ್ನಿ, ಪ್ರಯತ್ನ ಪಟ್ಟು ಬನ್ನಿ, ಹಂತ ಹಂತವಾಗಿ ಬೆಳವಣಿಗೆ ಮಾಡ್ಕೊಂಡ್ ಬನ್ನಿ. ಕರೆಕ್ಟ್ ಅಲ್ವಾ? ಒಂದು ವರ್ಷದಲ್ಲಿ ಓದಿರುವಂತ ಎಜುಕೇಶನ್ 1 hour ಎಕ್ಸಾಮ್ ಎಷ್ಟೊತ್ತು? ಒಂದೇ 1 hour. 1 hour ಎಕ್ಸಾಮ್ ಬರೆಯೋದಕ್ಕೆ 1 ವರ್ಷ ಪೂರ್ತಿ ಓದ್ಬೇಕಾಯ್ತಾ? ಹೌದು. 1 ವರ್ಷ ಸ್ಕೂಲ್ಗೆ ಹೋದ್ರೇನೆ 1 hour ಎಕ್ಸಾಮ್. 1 or 2 hours ಏನ್ ಮಾಡ್ತೀರಿ? 2-3 hour. ಆ 3 hour ಏನ್ ಎಕ್ಸಾಮ್ ಇಡ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನೇನ್ ಮಾಡ್ಬೇಕು? ಅದನ್ನ ಕರೆಕ್ಷನ್ ಮಾಡೋರು 30 ನಿಮಿಷದಲ್ಲಿ ಮಾಡ್ಬಿಡ್ತಾರೆ. ರಿಸಲ್ಟ್ ಎಷ್ಟೊತ್ತಾಗುತ್ತೆ? ಒಂದೇ 1 ನಿಮಿಷ, 1 ಸೆಕೆಂಡ್ ಅಲ್ಲಿ ನಾನು ಪಾಸ್ ಆಫ್ ಫೇಲ್ ಅಂತ ಗೊತ್ತಾಗುತ್ತೆ. ಆ ರಿಸಲ್ಟ್ಗೋಸ್ಕರ ಎಷ್ಟು ಪರಿಶ್ರಮ ಇದೆ ನೋಡ್ರಿ. ಪಿತೇಶ್ವರ ಸರಿಯರೆ, ಹಾಗಾಗಿ ನಮಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಮಣ್ಣಿನಿಂದ ಬಂದವರು, ಪಾಪದಲ್ಲಿ ಹುಟ್ಟಿದವರು. ನಮಗೂ ಕ್ರಿಸ್ತನಿಗೂ ಎಷ್ಟು ಅಂತರವಿದೆ ಗೊತ್ತಾ? ಆತನಲ್ಲಿ ಬೆಳೆದಿರುವಂತ ಇದು ಸ್ವರೂಪಕ್ಕೂ ನಮ್ಮಲ್ಲಿ ಬೆಳೆಯುವಂತ ಸ್ವರೂಪಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಆದ್ರೆ ದೇವರೇನಂತ ಹೇಳ್ಬಿಟ್ಟಿದ್ದಾರೆ? ಆ ಪರಿಪೂರ್ಣತೆಗೆ ಬರಲೇಬೇಕು. ಎಕ್ಸಾಂಪಲ್ ಆಗಿ ನೀವು ಧರ್ಮಶಾಸ್ತ್ರ ಹೇಳುವಂತ ವಿಷಯ ನಾನು ಮೊದಲೇ ಹೇಳಿದ್ದೀನಿ. 100ಕ್ಕೆ 100 ಮಾರ್ಕ್ಸ್ ತೆಗಿಬೇಕು. ತೆಗ್ದಿಲ್ಲ, ಎಕ್ಸಾಮ್ ಬರೆದ್ರು 99 ಮಾರ್ಕ್ಸ್ ಫೇಲ್ ಅಂತ ಹೇಳ್ಬಿಟ್ರು. ಅದು ಧರ್ಮಶಾಸ್ತ್ರ. ಕ್ರಿಸ್ತನಲ್ಲಿ ಏನಪ್ಪಾ ಅಂದ್ರೆ 100ಕ್ಕೂ 100 ಬರೀಲೇಬೇಕು. ಕ್ರಿಸ್ತನಲ್ಲಿ ಕೂಡ 100ಕ್ಕೂ 100 ಬರೀಲೇಬೇಕು. ಆದ್ರೆ ನನ್ನ ಕೈಯಲ್ಲಿ ಬರೀ 50 ಮಾರ್ಕ್ಸ್ ತೆಗಿಕಾಯ್ತು. ದೇವ್ರ ಕೃಪೆ ಕೊಟ್ರು. ಕೃಪೆ ಅಂದ್ರೇನು? ಮತ್ತೆ ಬರೀ ಅಂತ ಹೇಳಿದ್ರು. ಎಷ್ಟು ಸರಿ ಬರೀ ಕೇಳ್ತಾ ಇದ್ರೆ? 100 ಬರೋವರೆಗೂ ಬರೀ ಅಲ್ವಾ? ಅದನ್ನೇನ್ ಮಾಡ್ತಾರೆ ನನಗೆ? ಆ ಕೃಪೆ ಏನ್ ಮಾಡುತ್ತಂದ್ರೆ, ಕ್ರಮೇಣ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ನನ್ಗೆ ಸಹಾಯ ಮಾಡುತ್ತೆ. ಕೊನೆ ಪಕ್ಷ ನಾನು ಸಂಪೂರ್ಣವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ 100 ಮಾರ್ಕ್ಸ್ ತೆಗಿಯಕ್ಕಾಗ್ಲಿಲ್ಲ ಅಲ್ವಾ? ಹೆಂಗ್ ಮಾಡೋದು ಮತ್ತೆ? 100 ಮಾರ್ಕ್ಸ್ ಇಲ್ಲದೆ ನಾನು ಪರಿಪೂರ್ಣ ಆಗದೆ ಕ್ರಿಸ್ತನ ಸಾರೂಪ್ಯ ಆಗೋದ್ರಿಂದ ಏನ್ ಮಾಡೋದು? ಸರಿಯರೆ, ನಾನು ಪ್ರಯಾಸ ಪಟ್ಟಿದ್ದೇ ಆದ್ರೆ, ನನ್ನ ಕೈಯಿಂದ ಸಿಕ್ಕಿದಂತ ಪ್ರತಿಯೊಂದು ವಿಷಯ ನಾನು ಉಪಯೋಗ ಮಾಡಿ ನನ್ನಲ್ಲಿರುವಂತ ಬಲಹೀನತೆ ನಿಮಿತ್ತ ನನ್ನಲ್ಲಿ ಪರಿಪೂರ್ಣ ಆಗದೆ ಹೋಗಿರ್ಬೋದು. ಆದ್ರೆ ನನ್ನ ಭಾವನೆಯಲ್ಲಿ ಸಂಪೂರ್ಣವಾಗಿ ಕ್ರಿಸ್ತನಿಗೆ ವಿಧೇಯತೆನ ತೋರಿಸ್ಬೇಕಂತ ಭಾವನೆ ಇದ್ದಿದ್ದಾದ್ರೆ ದೇವ್ರೇನ್ ಮಾಡ್ತಾರೆ? ಕೃಪೆಯ ಮಾರ್ಕ್ಸ್ ಹಾಕ್ತಾರೆ. ಅದು ಯಾವ ರೀತಿ ಇರ್ಬೇಕು? ನನ್ನ ಪ್ರಯತ್ನದಲ್ಲಿ ಯಾವುದೇ ಇದಾಗಿರ್ಬೋದು ಅಲ್ವಾ? ನಾನು ಸತತವಾಗಿ ಪ್ರಯತ್ನ ಪಡ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆದ್ರೂ ಒಂದ್ ವೇಳೆ ಆ ಗುಣಗಳನ್ನ ನನ್ನಲ್ಲಿ ಬೆಳೆಸ್ಕೊಳಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಖಂಡಿತವಾಗ್ಲು ದೇವ್ರೇನ್ ಮಾಡ್ತಾರೆ? ಅದಕ್ಕೆ ಬೇಕಾದಂತ ಒಂದು ಸಹಾಯವನ್ನ ನಮ್ಗೆ ಮಾಡ್ತಾರೆ. ಅದು ನಾವು ಪ್ರಯತ್ನ ಪಡ್ಲೇ ಇಲ್ಲ ಅಂದ್ರೆ, ಆ ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಯಾವುದೇ ಒಂದು ವಿಷಯಗಳ ಅದಕ್ಕೆ ಪ್ರಾಮುಖ್ಯತೆ ಕೊಡದೆ ಹೋದ್ರೆ ಖಂಡಿತವಾಗ್ಲೂ ದೇವ್ರು ನಮ್ಗೆ ಏನ್ ಮಾಡಲ್ಲ? ಕೃಪೆಯ ಮಾರ್ಕ್ಸ್ ನಮ್ಗೆ ಸಿಗಲ್ಲ. ಹಾಗಾಗಿ ನೋಡ್ಬೇಕಾದ್ರೆ ಕ್ರಿಸ್ತನ ಮನಸ್ಸು ಒಂದು ಓದೋ ಮೊದಲನೇದಾಗಿ ಕೆಲವೊಂದು ಪಾಯಿಂಟ್ಸ್ ನೋಡೋಣ. ನೋಡಿ ಏನ್ ಮಾಡೋಣ, ಈ ಪಾಠವನ್ನು ಮುಗಿಸೋಣ. ಮೊದಲನೇದಾಗಿ ಕ್ರಿಸ್ತನ ಸ್ವರೂಪದಿಂದ ಕ್ರಿಸ್ತನ ಮನಸ್ಸು. ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸೇ ನಿಮ್ಮಲ್ಲಿಯೂ ಇರಲಿ. ಫಿಲಿಪ್ಪಿಯದವರಿಗೆ 2ನೇ ಅಧ್ಯಾಯ 5ನೇ ವಾಕ್ಯ. ಏನಿದು ಮನಸ್ಸು? ಕ್ರಿಸ್ತನ ಯೇಸುವಿನಲ್ಲಿದ್ದಂತ ಮನಸ್ಸೇನು? ಕ್ರಿಸ್ತನ ಯೇಸುವಿನಲ್ಲಿದ್ದ ಮನಸ್ಸೇನು? ತಂದೆ ಚಿತ್ತವನ್ನು ನೆರವೇರಿಸೋದು ಮನಸ್ಸು. ತಂದೆ ಚಿತ್ತವನ್ನು ನೆರವೇರಿಸೋದು. ಗುಡ್. ಮುಖ್ಯವಾಗಿ ಅಲ್ಲಿದ್ದಂತ ವಿಷಯ ಏನಪ್ಪಾ ಅಂದ್ರೆ,
ಪಾಪಿಗಳಾದ ನಮ್ಮನ್ನ ದೇವರ ಬಳಿಗೆ ಕರ್ಕೊಂಡೋಗಿ ಬಿಡೋದಕ್ಕೆ ಎಂತಹ ತ್ಯಾಗ ಕೂಡ ಮಾಡಕ್ಕೆ ಸಿದ್ಧವಾಗಿದ್ರು. ಆ ಅಂತ ಮನಸ್ಸೇ ಮನಸ್ಸು ಅವ್ರನ್ನ ಭೂಮಿಗೆ ಕರ್ಕೊಂಡ್ಬಂತು. ಸ್ಯಾಕ್ರಿಫೈಸ್ ಮನೋಭಾವ, ತ್ಯಾಗ ಮಾಡುವಂತ ಅಲ್ವಾ? ನನ್ನ ಒಂದು ಜೀವ ಹೋಗೋದು ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಜೀವ ಕೊಡ್ತೀನಿ ಅಂತ. ನಾನು ಕಷ್ಟಪಟ್ಟಾದ್ರೂ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ತೀನಿ ಅಂತ. ಬೇರೆಯವ್ರಿಗೆ ಒಳ್ಳೇದಾಗೋದನ್ನ ಕಷ್ಟ ಬರೋದಾದ್ರೂ ಪರವಾಗಿಲ್ಲ, ಕಷ್ಟವನ್ನು ಸಗಿಸ್ಕೊಳ್ತೀನಿ ಅಂತ. ಪರವಾಗಿಲ್ಲಪ್ಪ, ನನ್ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಒಳ್ಳೇದಾಗುತ್ತಾ? ಒಳ್ಳೇದು. ಕ್ರಿಸ್ತೇಸುನಲ್ಲಿದ್ದಂತ ಮನಸ್ಸು ಅಲ್ವಾ? ಸಾಮಾನ್ಯವಾಗಿ ಇದು ನಮ್ಗೆ ಇರುತ್ತೆ ತಾನೆ, ಒಬ್ಬ ಪೇರೆಂಟ್ಸ್ ಇರುತ್ತೆ, ಇನ್ನ ಪೋಷಕರಿರುತ್ತೆ. ಒಬ್ಬನ ಪ್ರೀತಿ ಮಾಡಿದಾಗ ನಮ್ಗಿರುತ್ತೆ. ಯಾವ ರೀತಿ ಇರುತ್ತೆ? ನನಗೆ ಇಲ್ದೇ ಇದ್ರೂ ಪರವಾಗಿಲ್ಲ, ಅವ್ರಿಗಿದ್ರೆ ಸಾಕು ಅಂತ. ಕರೆಕ್ಟ್ ಅಲ್ವಾ? ನನಗೆ ಏನಿಲ್ದೇ ಇದ್ರೂ ಪರವಾಗಿಲ್ಲ, ಅವ್ರಿಗಿತ್ತ ಸಂತೋಷ ಅಂತ. ಇಷ್ಟಲ್ಲಿದ್ದಂತ ಮನಸ್ಸು. ನನಗ್ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ ಲೈಫ್ ಹೋದ್ರೂ ಪರವಾಗಿಲ್ಲ, ಅವ್ರ ಲೈಫ್ ಸಿಗ್ಲಿ ಅಂತ. ಸರಸರಿದೆ ಇಂಥ ಮನೋಭಾವನೆ ಇದೆಯಾ ನಮಗೆ? ಆ ಮನಸ್ಸು ಯಾವಾಗ್ಲೂ ತುಂಬಿಕೊಂಡಿದ್ಯಾ? ನನಗಿಲ್ದೇ ಇದ್ರೂ ಪರವಾಗಿಲ್ಲ, ನನ್ ಸಹೋದರಿಗಿದ್ಯಾ? ನನಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಸಿಗ್ತಾ ಸಂತೋಷ. ಈ ರೀತಿ ಮನೋಭಾವನೆ ಬೆಳೆಸ್ಕೊಳ್ತಾ ಇದೀವಾ? ಇದೆಲ್ಲ ತುಂಬಾ ಮುಖ್ಯವಾದಂತ ಒಂದು ಭಾಗ. ವಿನಯ, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವುದು. ತಗ್ಗಿಸಿಕೊಳ್ಳುವಂತ ಒಂದು ಭಾವನೆ ದೇವರ ಮಕ್ಕಳಲ್ಲಿ ಯಾವಾಗ್ಲೂ ಇರಬೇಕು. ಅದು ಯಾವ ರೀತಿ ಕಾಣಲ್ಪಡ್ಬೇಕಂದ್ರೆ ಕೃಷ್ಣ ದೇವರ ಮಕ್ಕಳಿಗೆ ಸೇವೆ ಮಾಡುವಂತ ಮನೋಭಾವನೆಯಲ್ಲಿ ಕಾಣಿಸಲ್ಪಡ್ಬೇಕು. ಸೇವೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಜನರಿಗೆ ಇಲ್ಲಿರುವಂತ ಒಂದು ವಿಶೇಷ ವಿಷಯ ಏನಪ್ಪಾ ಅಂದ್ರೆ, ಒಬ್ಬ ಸಹೋದರರು ಚೇರಲ್ಲಿ ಕುತ್ಕೊಂಡಿರ್ತಾರೆ, ಪಾಠವನ್ನು ಕೇಳ್ತಾರೆ, ನಾವು ಸ್ಟೇಜಲ್ಲಿ ನಿಂತ್ಕೊಂಡು ಸಬ್ಜೆಕ್ಟ್ ಮಾತಾಡ್ತೀವಿ, ಅದು ದೊಡ್ಡ ಹೆಚ್ಚಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಅಲ್ವಾ? ಅದು ನಮ್ಗೆ ತುಂಬಾ, ನಾವು ನಿಮ್ಗೆಲ್ರಿಗಿಂತ ತುಂಬಾ ಜ್ಞಾನಿಗಳು, ಬುದ್ಧಿವಂತರು ಅಂತ ತಿಳ್ಕೊಳ್ಳೋದು. ಆ ರೀತಿ ಅಲ್ಲ. ನಮ್ಗೆ ಯಾವುದೇ ಅವಕಾಶ ಬಂದ್ರೂ ಒಬ್ಬ ಸೇವಕರ ಮನೋಭಾವ ನಮ್ಗಿರ್ಬೇಕು ಅಲ್ವಾ? ಯಾವುದೇ ಕೆಲಸ ಸಿಕ್ಕಿದ್ರೆ ಕೈಯಲ್ಲಿ, ಇದು ದೇವ್ರ ಮಕ್ಕಳಿಗೋಸ್ಕರ ನಾನು ಮಾಡುವಂತ ದೇವ್ರ ಸೇವೆ, ಅವ್ರು ಮಾಡ್ತಿರುವಂತ ಸೇವೆ, ಇದರಿಂದ ಅವ್ರ ಪ್ರಯೋಜನ ಬಗ್ಗೆ ನಾವು ಒಬ್ಬ ಸೇವಕ ಅಂತ ಇರ್ಬೇಕಷ್ಟೇ. ಆ ಭಾವನೆ ನಮ್ಗೆ ಇರ್ಬೇಕು. ಸಹೋದರರ ಪಾದವನ್ನು ತೊಳೆಯುವಂತ ಭಾವನೆ ನಮ್ಗೆ ಯಾವಾಗಲೂ ಇರ್ಬೇಕು. ವಿನಯತೆ, ವಿಧೇಯತೆ, ಒಬಿಡಿಯನ್ಸ್. ಹೇಳಕ್ಕೆ ಮಾತಾಡಕ್ಕೆಲ್ಲ ತುಂಬಾ ಈಸಿ ಅಲ್ವಾ? ಕೃಷ್ಣ ವಿಧೇಯತೆನ ತೋರಿಸೋದು ಎಷ್ಟು ಕಷ್ಟ ಇದೆ. ವಿಧೇಯತೆನ ಸಿಂಪಲ್. ನಮ್ಮ ಲೈಫಲ್ಲಿ ನಮ್ಮ ಮಕ್ಕಳು, ನಮ್ಮ ಜೊತೆಗಿರೋರು, ಅವರಲ್ಲಿ ವಿಧೇಯತೆ ನೋಡಲ್ಲ ಅಂದ್ರೆ ಏನ್ ಗೊತ್ತಾ ಅರ್ಥ? ಅವ್ರು ನಮಗಿಂತ ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಯಾರೊಬ್ರು ನಮ್ಗೆ ಒಬಿಡಿಯಂಟ್ ಇರಲ್ವೋ, ಅವ್ರು ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರೆ? ಅವರ ವಿಷಯಗಳನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದಾರೆ ಅಲ್ವಾ? ಯೇಸು ಕ್ರಿಸ್ತ ನೋಡಿ, ದೇವರ ವಿಷಯ ಜಾಸ್ತಿ ಪ್ರೀತಿ ಮಾಡಿದ್ದಕ್ಕೆ ದೇವರ ಮಾತಿಗೆ ಸಂಪೂರ್ಣವಾಗಿ ವಿಧೇಯರಾದ. ನಾವು ಕೂಡ ವಿಧೇಯತೆನ ಹೆಂಗ್ ತೋರ್ಸಕ್ಕಾಗುತ್ತೆ? ನಮಗಿಂತ ದೇವ್ರನ್ನ ಹೆಚ್ಚು ಪ್ರೀತಿ ಮಾಡಿದ್ರೆ ಮಾತ್ರ ವಿಧೇಯತೆನ ತೋರ್ಸಕ್ಕಾಗುತ್ತೆ. ಇಲ್ದಿದ್ರೆ ಆಗಲ್ಲ. ಇಲ್ದಿದ್ರೆ ನಂದೊಂದು ಇಷ್ಟ ಇರುತ್ತೆ, ದೇವ್ರದೊಂದು ಇಷ್ಟ ಇರುತ್ತೆ. ದೇವ್ರು ಮಾಡೋದಿರ್ತಾರೆ, ನಾನು ಇಡೀ ದೇವರೇ ಸ್ವಲ್ಪ ಹೊತ್ತು ಟೈಮ್ ಕೊಡಿ, ನಾನು ನನ್ನ ವಿಷಯ ಮಾಡಿ ಬರ್ತೀನಿ ಅಂತ ವಿಧೇಯನಾಗಲ್ಲ ನಾನು ಅಲ್ವಾ? ನಮ್ಮ ಲೈಫಲ್ಲಿ ವಿಧೇಯತೆ, ಒಬಿಡಿಯಂಟ್ ಅನ್ನೋದು ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ, ನಾವು ನಮಗಿಂತ ಯಾರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವೋ ಅವ್ರಿಗೆ ವಿಧೇಯರಾಗ್ತೀವಿ. ನನ್ನನ್ನು ನಾನು ಪ್ರೀತಿ ಮಾಡಿದ್ರೆ ಜಾಸ್ತಿ ನನ್ನ ವಿಷಯಕ್ಕೆ, ನನ್ನ ಮನಸ್ಸಲ್ಲಿ ಬರುವಂತ ವಿಷಯಕ್ಕೆ ವಿಧೇಯತೆ ಆಗ್ತದೆ. ಯೇಸು ಕ್ರಿಸ್ತನಿಗಿಂತ ವಿಧೇಯತೆ, ಕ್ರಿಸ್ತನ ಸಾರೂಪ್ಯ ನೋಡ್ರಿ ಯಾವ ರೀತಿ ತೋರಿಸಿದ್ರೆ ಈ ವಿಧೇಯತೆನ ಕರ್ತನಾದ ಯೇಸು ಕ್ರಿಸ್ತನು ತಗ್ಗಿಸಿಕೊಂಡು ಶಿಲುಬೆ ಮರಣದವರಿಗೆ ವಿಧೇಯತೆನ ತೋರಿಸಿದ್ರು. ಲಿಮಿಟ್ ಇರ್ಲಿಲ್ಲ ದೇವರು ಯೇಸು ಕ್ರಿಸ್ತನಿಗೆ. ದೇವರೇ ಇಲ್ಲಿವರೆಗೆ ಕೇಳ್ತೀನಿ ಅಷ್ಟೇ, ಇದಕ್ ಮೇಲೆ ಕೇಳಲ್ಲಪ್ಪ ನಿಮ್ಮ ಮಾತನ್ನು. ಏನು ಇಷ್ಟು ಇದ್ ಮಾಡ್ಕೊಬೇಕು? ಇಷ್ಟನಲ್ಲ, ನನ್ನ ಕೈಲಾಗಲ್ಲ. ಆ ರೀತಿ ಇರಲಿಲ್ಲ, ಲಿಮಿಟ್ ಮಾಡಿರ್ಲಿಲ್ಲ ವಿಧೇಯತೆಗೆ. ಒಬಿಡಿಯಂಟ್ಗೆ ಲಿಮಿಟ್ ಹೇಳಿರ್ಲಿಲ್ಲ. ಇಷ್ಟೇ ನಿಮ್ ಮಾತು ಕೇಳೋದು, ಇನ್ಮೇಲೆ ನಿಮ್ ಮಾತು ಕೇಳಲ್ಲ. ಇಷ್ಟು ಗಂಟೆ ನಾನು ಕೆಲಸ ಮಾಡ್ತೀನಿ, ಆಮೇಲೆ ಮಾಡಲ್ಲ. ಇಷ್ಟೇ ನನ್ನ ಕೈಲಾಗೋದು, ಆಮೇಲೆ ಆಗಲ್ಲ. ಆ ರೀತಿ ಲಿಮಿಟ್ ಮಾಡಿರ್ಲಿಲ್ಲ. ಟಿಲ್ ದ ಡೆತ್, ಶಿಲುಬೆಯ ಮರಣ. ಅದು ಕೂಡ ವಿಶೇಷವಾಗಿ ಮಾತಾಡ್ಬೇಕಾರೆ ಶಿಲುಬೆಯ ಮರಣ ಅಂತ ಮಾತಾಡ್ತಾರೆ. ನೋಡ್ರಿ ದೇವರಿಗೆ ಎಷ್ಟು ಪ್ರೀತಿ ಬಂದಿರ್ಬೇಕು ತನ್ನ ಮಗನ ಬಗ್ಗೆ ಅಲ್ವಾ? ನನ್ನ ಮಗನ್ನ ಎಷ್ಟು ಮುದ್ದಾಡಿರ್ಬೇಕು ದೇವ್ರು. ಆ ಒಬಿಡಿಯಂಟ್ ನಾ ತೋರಿಸಿದ್ವಿ. ಏನು ಇರಲ್ಲ ನಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ ಭೂಮಿಲಿ. ಆದ್ರೂ ಕೂಡ ನಮ್ಮ ಮಕ್ಳ ಹತ್ರ ನಾವು ಒಬಿಡಿಯಂಟ್ ನ ಎದುರು ನೋಡ್ತೀವಿ. ಎಲ್ಲಾ ಮಾಡಕ್ಕೆ ಸಾಧ್ಯತೆ ಒಂದು ಸರ್ವಶಕ್ತಿನ ದೇವರು ಆ ಒಬಿಡಿಯಂಟ್ ನೋಡಿದ್ಮೇಲೆ ಏನೆಲ್ಲ ಮಾಡ್ಬೇಕಂತ ಆಸಕ್ತಿ ಇರ್ಬೇಕು. ಯೇಸು ಎಲ್ಲ ನಾಮಕ್ಕೆ ಮೇಲಾದ ನಾಮ ಕೊಡ್ಬೇಕಂತ ಆಸಕ್ತಿ ಪಟ್ಟಿದ್ದಾರೆ ನೋಡ್ರಿ. ಒಬಿಡಿಯಂಟ್ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ
ದೇವರಿಗೆ ತನ್ನ ಮಗನು ಎಲ್ಲಕ್ಕಿಂತಲೂ ಶ್ರೇಷ್ಠ ಹೇಳುವಂತ ಮಟ್ಟಿಗೆ ಆಸೆ ಆಯ್ತು. ನಿಜವಾಗ್ಲೂ ಯಾರೂ ಇಲ್ಲ ನನ್ನ ಮಗನ ತರ. ಅಷ್ಟ್ರ ಮಟ್ಟಿಗೆ ವಿಧೇಯತೆನ ತೋರಿಸಿದ್ರು. ನೋಡಿ, ನಾನು ಆಗ್ಲೇ ಮಾತಾಡಿದಾಗ ಆ ಒಂದು ಸೇವೆ ಮಾಡುವಂತ ಮನೋಭಾವನೆ ದೇವರ ಮಕ್ಕಳಿಗೆ ಇರಬೇಕು. ಇದೆಲ್ಲ ಕ್ರಿಸ್ತನ ಸ್ವಾರ್ಥ, ಕ್ರಿಸ್ತನ ಬಗ್ಗೆ ಹೆಸರು. ಇವತ್ತು ಸೇವೆ ಮಾಡಿಸಿಕೊಳ್ಳುವಂತ ಮನೋಭಾವನೆ, ಒಬ್ಬ ಅಧಿಕಾರ ಚಲಾಯಿಸುವಂತ ಮನೋಭಾವನೆ, ದಬ್ಬಾಳಿಕೆ ಮಾಡುವಂತ ಮನೋಭಾವನೆ, ನಾನು ಹೇಳೋ ಮಾತನ್ನ ಕೇಳಬೇಕು ಅನ್ನುವಂತ ಒಂದು ಮನೋಭಾವನೆ, ನಂದೇ ಸರಿ ಅನ್ನುವಂತ ಮನೋಭಾವನೆ, ಇದನ್ನೇ ತುಂಬಿಕೊಂಡಿರುತ್ತೆ. ದೇವರ ಮಕ್ಕಳ ಒಂದು ಸೇವೆ ಮಾಡುವಂತ ಮನೋಭಾವನೆ ತುಂಬಾನೇ ಕಡಿಮೆ. ಈ ಸ್ಪಿರಿಟ್ ನಾವು ಡೆವಲಪ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಅವಕಾಶ ಸಿಗುತ್ತಾ ದೇವ್ರ ಮಕ್ಕಳಿಗೆ ಸೇವೆ ಮಾಡೋದಕ್ಕೆ? ಏನಾದ್ರೂ ಮಾಡಕ್ಕೆ ಏನಾದ್ರೂ ಆ ತರ ಅವಕಾಶದಲ್ಲಿ ಕಾಯ್ದು ಕುತ್ಕೊಳ್ಳಲ್ಲ ನಾವು. ನನಗೊಂದು ಅವಕಾಶ ಸಿಗುತ್ತಾ ಎಲ್ರ ಮುಂದೆ ನಾನು ದೊಡ್ಡವನಾಗಿರೋದಕ್ಕೆ, ನನಗೊಂದು ಅವಕಾಶ ಸಿಗುತ್ತಾ ನನಗೂ ಕೂಡ ನಾಲೆಜ್ ಇದೆ ಅಂತ ತೋರಿಸ್ಕೊಡೋದಕ್ಕೆ, ಈ ರೀತಿಯಾದಂತ ಒಂದು ಭಾವನೆಗಳನ್ನ ಬೆಳೆಸ್ಕೊಬೇಕು ಸಭೆಗಳಲ್ಲಿ ಅಲ್ಲ. ದೇವ್ರ ಮಕ್ಕಳಿಗೆ ಯಾವ ರೀತಿ ಸೇವೆ ಮಾಡೋಣ ಅಂತ ಅವಕಾಶನ ಎದುರು ನೋಡಲ್ಲ, ಬೇರೆ ರೀತಿಯಾದಂತ ಅವಕಾಶ ಎದುರು ನೋಡಿ. ಸೇವಕನ ಮನೋಭಾವ ಯೇಸು ಕ್ರಿಸ್ತನ ಒಂದು ಲೈಫ್ ನೋಡಿ, ಕ್ರಿಸ್ತನ ಇದೆ ಯಾವ ರೀತಿ ಇದ್ದಿರ್ಬೋದಂದ್ರೆ, ಅವರ ಒಂದು ಲೈಫ್ ನಲ್ಲಿ ತಗೊಂಡಾಗ ಈ ಭೂಮಿಯಲ್ಲಿ ಬಂದವರು ಎಲ್ಲೂ ಕೂಡ ಶಿಷ್ಯರ ಕೈಯಿಂದ ನಿನಗೆ ಇದು ಮಾಡಿ ಅದ್ ಮಾಡಿ ಅಂತ ಏನು ಕೂಡ ಹೇಳ್ಸ್ಕೊಂಡ ರೀತಿಯಲ್ಲಿ ಇರಲಿಲ್ಲ. ಅಷ್ಟೇ ಪಸ್ಕವನ್ನ ಸಿದ್ಧತೆ ಮಾಡೋದ್ ಬಿಟ್ಟು ಅಲ್ವಾ. ಒಬ್ಬ ರಾಜನಾಗಿ ಇರೋಂಥ 12 ಜನರಿಗೆ ಅವರೆಲ್ಲ ಅವರ ಸೇವಕರ ತರ ಅವರಿಗೆ ಒಳ್ಳೆ ಕೆಲಸ ಮಾಡತ್ತಾರ ಯೇಸು ನಡ್ಕೊಂಡ್ರ ಅಂದ್ರೆ ನಡ್ಕೊಂಡಿರ್ಲಿಲ್ಲ. ಬದಲಾಗಿ ಅವ್ರಿಗೆಲ್ಲರೂ ಸೇವೆ ಮಾಡ್ತಾ ಇದ್ರು. ಯೋಚನೆ ಮಾಡ್ರಿ, ಇದೆಲ್ಲ ನಮ್ಗೊಂದು ದೊಡ್ಡ ಎಕ್ಸಾಂಪಲ್. ಸ್ವಾರ್ಥ ತ್ಯಾಗ ಅಲ್ವಾ. ಈ ಸ್ವಾರ್ಥ ತ್ಯಾಗ ಅಂತ ಹೇಳಿದಾಗ ನಮ್ಗೆ ಗೊತ್ತಿರೋಂಥ ವಿಷಯ, ಇಲ್ಲಿ ಇನ್ನೊಂದು ವಿಷಯ ಇದೆ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಂಡು. ನಮಗಿರೋಂಥ ಒಂದು ಗುರಿ ಏನಪ್ಪಾ ಅಂದ್ರೆ ಕ್ರಿಸ್ತನ ಸ್ವರೂಪಿಯ, ಆದ್ರೆ ನಮ್ಮ ಗುರಿ ಅಮರತ್ವ ಅಲ್ಲ. ಕ್ರಿಸ್ತನ ಸ್ವರೂಪಿಯ ಆದ್ರೆ ದೇವ್ರು ನಮ್ಗೆ ಅಮರತ್ವ ಕೊಡ್ತಾರೆ. ಅಮರತ್ವ ಕೊಡೋದು ದೇವ್ರ ಕೈಲಿದೆ, ಕ್ರಿಸ್ತನ ಸ್ವರೂಪ ಬೆಳೆಸ್ಕೊಂಡು ನಮ್ಮ ಕೈಲಿದೆ. ನಾವು ಅಮರತ್ವನ ಗುರಿ ಮಾಡ್ಕೊಂಡು ಹೋಗಲ್ಲ. ದಿವ್ಯ ಸ್ವಭಾವ ಅಲ್ಲ, ದಿವ್ಯ ಸ್ವಭಾವ ನಮ್ಗೆ ಸಿಗುವಂತ ಬಹುಮಾನ. ಆದ್ರೆ ನಮ್ಮ ಗುರಿ ಇರ್ಬೇಕಾಗಿರೋದಿಲ್ಲಪ್ಪ ಅಂದ್ರೆ ಕ್ರಿಸ್ತನ ಸ್ವರೂಪ. ನಾವು ಗುರಿ ಮುಟ್ಟಿದ್ರೆ ಬಹುಮಾನ ಸಿಕ್ಕೇ ಸಿಗುತ್ತೆ. ಒಬ್ಬ ಓಟ ಪಂದ್ಯದಲ್ಲಿ ಓಡುವಂತ ವ್ಯಕ್ತಿ ಆ ಬಹುಮಾನ ನೋಡ್ಕೊಂಡು ಓಡಲ್ಲ ಆತ ಯಾವಾಗ್ಲೂ ಏನ್ ಮಾಡ್ತಾನೆ, ಆ ಗುರಿನ ಮುಂದೆ ನೋಡಿ ಹೋಗ್ತಾನೆ. ಆ ಗುರಿನ ಮುಟ್ಟಿದೆ ಆದ್ರೆ ಬಹುಮಾನ ಸಿಕ್ಕೇ ಸಿಗುತ್ತೆ. ದೇವ್ರ ಮಕ್ಕಳು ನಾವು ಕೂಡ ನಮ್ಮ ಒಂದು ಸ್ವಾರ್ಥ ಏನಪ್ಪಾ ಅಂದ್ರೆ, ನಮ್ಗೇನೋ ಒಂದು ವಿಷಯ ಸಿಗ್ಬಿಡುತ್ತೆ ದೇವರಿಂದ ಅಂತ ಬಯಸೋದಕ್ಕಿಂತ ದೇವ್ರ ಹೇಳಿದಂತ ಮಾತಿಗೆ ಸಂಪೂರ್ಣ ವಿಧೇಯರಾಗೋಣ. ಕ್ರಿಸ್ತನ ಸಾವಿರ ಬೆಳೆನ ನಮ್ಮನ್ನ ತ್ಯಾಗ ಮಾಡೋಣಂತ ಬಣಭಾವನೆ ಇರಬೇಕು. ಪ್ರೀತಿ, ಇದೆಲ್ಲ ನಮ್ಗೆ ಗೊತ್ತೇ ಇದೆ. ಕ್ರಿಸ್ತನ ಪ್ರೀತಿ ಸರಸರಿದೆ. ಈ ಕಷ್ಟಗಳಲ್ಲಿ ಬಾಧೆಗಳನ್ನ ಸಹಿಸುವಂತ ಮನೋಭಾವನೆ ಇರ್ಬೇಕು ಅಲ್ವಾ. ನೋಡಿ, ಇದೆಲ್ಲ ಇಂಥ ಒಂದು ಭಾವನೆ, ಇಂಥ ಒಂದು ಮನಸ್ಸಿನ ಪರಿಸ್ಥಿತಿ ನಮ್ಮನ್ನ ಕ್ರಿಸ್ತನ ಸ್ವರೂಪದ ದಿನೇ ದಿನೇ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕಷ್ಟಾನುಭವನ ಸಹಿಸ್ಕೊಳ್ಳೋದಕ್ಕೆ ನನ್ನ ಭಾವನೆ ಹೊಂದಿಲ್ಲ ಅಂದ್ರೆ ಕ್ರಿಸ್ತನ ಸ್ವರೂಪದಲ್ಲಿ ನಾನು ಬೆಳಿತೀನ? ಕಷ್ಟನೇ ಬೇಡ, ಆದ್ರೆ ನಾನು ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕು. ಆಗುತ್ತಾ? ಆಗಲ್ಲ. ಶಿಲುಬೆನ ಹೊರಬೇಕಂತಾನೆ ಬಂದಿದ್ವಿ, ನಮ್ಮ ಸಜೀವ ಯಜ್ಞ ಕೊಡೋಕ್ಕಂತ ಬಂದಿದೀವಿ. ಶಿಲುಬೆನ ಹೊರೋದಾಗ್ಲಿ ಸಜೀವ ಯಜ್ಞ ಕೊಡೋದಾಗ್ಲಿ ಬರೀ ವಾಕ್ಯ ಅಲ್ಲ. ಕ್ರಿಸ್ತನ ಪ್ರೀತಿ ಅದು ಜೀವನದಲ್ಲಿ ಆಗುವಂತ ಕಷ್ಟಗಳನ್ನೇ ಸೂಚಿಸ್ತಾ ಇದೆ. ಜೀವನದಲ್ಲಿ ನಮಗೆ ಬರುವಂತ ಶೋಧನೆಗಳನ್ನೇ ಸೂಚಿಸ್ತಾ ಇದೆ. ಬೇರೆ ಒಂದು ಸಜೀವ ಯಜ್ಞ ಅನ್ನೋ ಮಾತಲಿಲ್ಲ. ಸಜೀವ ಯಜ್ಞ ಅಂದ್ರೆ ಬಾಧೆಗಳೇ, ಶಿಲುಬೆ ಹೊರೋದಂದ್ರೆ ಬಾಧೆಗಳೇ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಇದನ್ನ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು. ಕಷ್ಟ ನಮಗೆ ಇದ್ದೇ ಇರುತ್ತೆ, ಸಮಯನ ಅನುಭವಿಸ್ಲೇಬೇಕು. ಕ್ರಿಸ್ತನಿಗೋಸ್ಕರ ಬಾಧೆ ಅನುಭವಿಸ್ಬೇಕು. ನಂತರ ಕಷ್ಟ ಬರುತ್ತೆ, ಸಹಿಸ್ಕೊಳ್ಳುವಂತ ಗುಣನ ಬೆಳೆಸ್ಕೊಳ್ಳೇಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕೊನೆಯವರೆಗೂ ನಿಷ್ಠೆ ಅಂದ್ರೆ ದೇವ್ರ ಮಕ್ಕಳು ಏನ್ ಮಾಡ್ಬೇಕು, ಮರಣದವರೆಗೂ ನಂಬಿಕಸ್ಥರಾಗಿರೋದು ತುಂಬಾ ಮುಖ್ಯ. ನಂಬಿಕಸ್ಥರಾಗಿ ತೋರಿಸ್ಬೇಕು. ನಮ್ಮಲ್ಲಿ ಆ ಗುಣಗಳು ಬೆಳಿಬೇಕಂದ್ರೆ ಅರ್ಧ ಬೆಳೆದ್ರೆ ಸಾಕಾಗಲ್ಲ. ಕೊನೆಯವರೆಗೂ ಬೆಳಿಬೇಕಂದ್ರೆ ಕೊನೆಯವರೆಗೂ ಇರ್ಬೇಕು. ನಮ್ಮ ಯೇಸು ಕ್ರಿಸ್ತನಿಗೆ ಒಂದು ವಿಷಯ ಆಯ್ತಲ್ವಾ, ಇಬ್ರಿಯರ 1ನೇ ಅಧ್ಯಾಯ 9. ಆತನ ನೀತಿಯನ್ನು ಪ್ರೀತಿ ಮಾಡಿ ಅನ್ಯಾಯವನ್ನು ದ್ವೇಷಿಸ್ತಾರೆ. ಈ ವಾಕ್ಯಗಳ ಸ್ವಲ್ಪ ಉಲ್ಟಾ ಮಾಡಂಗಿಲ್ಲ. ನಾವು ಇಬ್ರಿಯದಲ್ಲಿ ನೋಡಿದ್ವಿ ಲಾಸ್ಟ್ ಟೈಮ್ ಕೂಡ ಸಬ್ಜೆಕ್ಟ್. ಏನಪ್ಪಾ ಅಂದ್ರೆ ಫಸ್ಟ್ ಅನ್ಯಾಯನ ದ್ವೇಷ ಮಾಡಿ ನೀತಿಯನ್ನ ಪ್ರೀತಿ ಮಾಡಕ್ಕಾಗುತ್ತಂದ್ರೆ ಆಗಲ್ಲ. ನೀತಿನ ಪ್ರೀತಿ ಮಾಡಿದ್ರೆ ಅನ್ಯಾಯವನ್ನ ಖಂಡಿತವಾಗ್ಲೂ ದ್ವೇಷ ಮಾಡ್ತೀವಿ. ಹಾಗಿರ್ಬೇಕಾದ್ರೆ ನೀತಿನ ಏನಂತ ತಿಳಿದು
ಅದನ್ನ ಹೆಚ್ಚಾಗಿ ಇಷ್ಟಪಡಕ್ಕೆ ದೇವ್ರ ಮಕ್ಕಳು ಕಲಿತಾ ಇದ್ರೆ ಖಂಡಿತವಾಗ್ಲು ಇದೆಲ್ಲ ಕ್ರಿಸ್ತನ ಸಾರೂಪ್ಯ ಬೆಳೆಯೋದಕ್ಕೆ ನಮ್ಗೆ ತುಂಬಾ ಉಪಯೋಗವಾಗುತ್ತೆ. ಕ್ರಿಸ್ತನಂತೆ ಸಂಪೂರ್ಣವಾಗಿ ರೂಪುಗೊಳ್ಳುವುದಂತ ಹೇಳಿದಾಗ ದೇವ್ರ ಮಕ್ಕಳು ಏನ್ ಮಾಡ್ಬೇಕು? ನಮ್ಮ ಗುರಿ, ನಮ್ಮ ಉದ್ದೇಶ ಎಲ್ಲ ಒಂದೇ. ನಮ್ಮ ಗುರಿನೂ ಒಂದೇ, ನಮ್ಮ ಗುರುನೂ ಒಂದೇ. ಆ ಗುರಿಗೆ ನಮ್ಮನ್ನ ನಡೆಸೋರು ನಮ್ಮ ಗುರುನೇ. ಆ ಗುರಿ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯ. ಆ ಗುರಿ ಯಾರಂದ್ರೆ ಕ್ರಿಸ್ತನು. ಕ್ರಿಸ್ತನ ಏನ್ ಮಾಡ್ತಾನೆ? ಆ ಗುರಿನ ನೋಡಿ ನಮ್ಗೆ ನಡೆಸ್ತಾ ಇದೆ ಅಲ್ವಾ? ಪ್ರತಿದಿನ ಯೇಸು ಕ್ರಿಸ್ತ ನಮ್ಗೆ ಹೆಂಗ್ ನಡೆಸ್ತಾ ಇದ್ರೆ ಆತರಂತೆ ಬೆಳೆಯೋದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದೆ. ಯಾವುದೇ ಲೆಸನ್ ಅಲ್ಲ ನಮ್ಗೆ. ನಂತರ ಆಗಿ ಅನ್ನೋದೇ ಲೆಸನ್, ಕ್ರಿಸ್ತನ ತರ ಆಗಿ ಅನ್ನೋದೇ ಲೆಸನ್. ಹಾಗಾಗಿ ಅಂತ ಒಂದು ವಿಷಯಗಳನ್ನ ಬೆಳೆಸ್ಕೊಳ್ಳಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿಕ್ಕೆ ಕ್ರಿಸ್ತನಿಗೆ ಸರಸರಿದ. ಇದೆಲ್ಲ ಕೂಡ ಮನಸ್ಸಲ್ಲಿ ಇಟ್ಕೊಳ್ರಿ. ಮುಖ್ಯವಾಗಿ ಈ ವಿಷಯಗಳನ್ನ ತುಂಬಾ ಸ್ಟಡಿ ಮಾಡ್ರಿ. ಸಿಂಪಲ್ ಇವತ್ತು ಹೇಳಿದಂತ ಪಾಠ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯ ಅಂದಾಗ ಯಾವುದೊಂದು ಸಾರೂಪ್ಯ ಅಂದ್ರೆ ನಮ್ಮ ಗುಣಗಳಲ್ಲಿ ಕಾಣಿಸಲ್ಪಡೋಂಥ ವಿಷಯದ ಬಗ್ಗೆ ದೇವ್ರು ಮಾತಾಡ್ತಾ ಇರೋ ಹೊರತು ಪ್ರತಿನಿತ್ಯ ನಾವು ಕೊಡುವಂತ ಸಮಯದಿಂದಾಗ್ಲಿ ದೇವ್ರ ಪಾಠ ಕೆಲವು ವಿಷಯಗಳಲ್ಲಾಗ್ಲಿ ಅದರಲ್ಲಿ ಕೂಡ ಗುಣ ಹೇಗೆ ಅಡಕವಾಗಿರುತ್ತೆ ಅಂತ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು. ಒಂದು ಗಂಟೆ ನಾನು ಸಮಯ ಕೊಡ್ತೀನಿ ಅಂದ್ರೆ ಅದನ್ನ ನಾನು ಏನ್ ಮಾಡ್ತೀನಿ? ನೀತಿ ನಿಮಿತ್ತ ಹಸಿವೆಯಿಂದ ನಾನು ಕುಡಿದಾಗ ಖಂಡಿತವಾಗ್ಲೂ ಸ್ವರೂಪಿಯಾಗಿ ಅದು ಸಮನಾಗಿದೆ. ಬಟ್ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಕ್ರಿಸ್ತನ ಸ್ವರೂಪ್ಯ ಅಲ್ವಾ? ಎಲ್ಲದ್ರಲ್ಲೂ ಅದು ಕಾಣಿಸಿಕೊಳ್ಪಡುತ್ತೆ. ಬಟ್ ಅದನ್ನ ಲಿಮಿಟ್ ಅಲ್ಲ. ವಿಷಯನ ಸಂಗ್ರಹಣೆ ಮಾಡೋದಕ್ಕೂ ಗುಣಗಳನ್ನ ಅಭಿವೃದ್ಧಿ ಮಾಡೋದಕ್ಕೂ ಡಿಫರೆಂಟ್ ಇದೆ. ನಾವು ಕಲಿಯುವಂತ ಪ್ರತಿಯೊಂದು ಪಾಠ ಗುಣಗಳನ್ನ ಬೆಳೆಸ್ಕೋದಿಕ್ಕೆ ಸಹಾಯವಾಗದೇ ಇದ್ರೆ ಏನಾಗಿರುತ್ತೆ? ಭೂಮಿಯಲ್ಲಿರುವಂತ ಗೊಬ್ಬರ ಫಲವಾಗಿ ಮಾರ್ಪಡದೇ ಇದ್ರೆ ಯಾರಿಗ್ ಬೇಕು ಗೊಬ್ಬರ? ಈ ಗೊಬ್ಬರ ನಮ್ ನಾಲೆಜ್, ಈ ಭೂಮಿಯಲ್ಲಿರುವಂತ ಎಸೆನ್ಸ್ ನಮ್ ನಾಲೆಜ್. ಅದು ಆ ಗಿಡಗಳ ರೂಪದಲ್ಲಿ ಬೇರ್ಗಳಿಂದ ಹೋಗಿ ಎಲೆಗಳಲ್ಲಿ ಹೋಗಿ ಫಲವಾಗಿ ಸಂಗ್ರಹಣೆ ಆಗದೆ ಇದ್ರೆ ಯಾರಿಗೇನು ಪ್ರಯೋಜನ ಉಂಟು? ಯಾರಿಗೂ ಪ್ರಯೋಜನ ಅಲ್ವಾ? ದಯವಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ? ನಾಲೆಜ್ ತುಂಬಾ ಇಂಟೆಲಿಜೆಂಟ್ ಆಗ್ತಾರೆ, ದೇವ್ರ ಮುಂದೆ ಅದು ಗೊಬ್ಬರ ಇದ್ದಂಗೆ ನಿಂತ್ಬಿಡುತ್ತೆ. ಅದರಿಂದ ಯಾವುದೇ ಯೂಸ್ ಆಗಲ್ಲ, ಮಣ್ಣಾಗಿದೆ. ಹಾಗಾಗಿ ದೇವ್ರ ಮಕ್ಳು ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡೋಣ. ದೇವ್ರ ಚಿತ್ತವಾದ್ರೆ ನಾವು ಆಕ್ಚುಲಿ ಇವತ್ತು ರೋಮನ್ 8:30 ಕೂಡ ನೋಡ್ಬೇಡ ಅಂತ ತಿಳ್ಕೊಂಡಿದೆ. ಸ್ವಲ್ಪ ಸಮಯದಿಂದ ಆಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಮುಂದಿನ ಸರಿ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ದೇವ್ರ ಈ ಪಾಠವನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಇವತ್ತಿನ ರಾತ್ರಿಗೆ ಓದಿ ಪಾಠವನ್ನು ಮುಗಿಸೋಣ. ಸ್ವಲ್ಪ ಸಮಯ ಹೆಚ್ಚಾಗ್ಬಿಡ್ತು. ಯಾರು ಓದ್ತೀರಾ? ಓದ್ಲಾ ಬ್ರದರ್? ಓದಿ ಓದಿ ಓದಿ. ಸ್ಕ್ರೀನ್ ರಾಜ್ಯ ಗೀತೆಗಳು ಆಗಸ್ಟ್ 10 ಇದೆ ಬ್ರದರ್. ಓದಿ. ರಾಜ್ಯ ಗೀತೆಗಳು ಆಗಸ್ಟ್ 10. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ 4ನೇ ವಚನ. ಪ್ರಿಯ ಸಹೋದರರೇ, ನಮ್ಮ ಪ್ರಸ್ತುತ ಈಗಿನ ಮನೋಭಾವವು ದೇವರ ಬಗ್ಗೆ ಅಪಾರವಾದ ಕೃತಜ್ಞತೆಯುಳ್ಳದ್ದಾಗಿರಬೇಕು. ಸುಂದರವಾದ ಸತ್ಯದ ಬಗ್ಗೆ ಅಧಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಆತನು ಈ ವಿಚಾರವನ್ನು ನಾವು ನೋಡುವ ಹಾಗೂ ಗುರುತಿಸುವ ಭಾಗ್ಯವನ್ನು ನೀಡಿದ್ದಾರೆ ಮತ್ತು ಈ ಸತ್ಯವನ್ನು ಇತರರಿಗೆ ತಿಳಿಸಲು ಸಹಾಯ ಮಾಡುವಲ್ಲಿ ಉತ್ಸಾಹವನ್ನು ಹೆಚ್ಚಿಸಬೇಕು. ಈ ಮಧ್ಯೆ ನಮ್ಮ ತಿಳುವಳಿಕೆಯ ಕಣ್ಣುಗಳು ಈಗ ಪ್ರಗತಿಯಲ್ಲಿರುವ ಸರ್ವಶಕ್ತ ದೇವರ ಮಹಾದಿನದ ಯುದ್ಧವನ್ನು ಸ್ಪಷ್ಟವಾಗಿ ಗ್ರಹಿಸಬೇಕು ಮತ್ತು ನಮ್ಮ ನಂಬಿಕೆಯು ನಮ್ಮ ತಿಳುವಳಿಕೆಯ ದೃಷ್ಟಿಗೆ ವಾಕ್ಯದ ಮೂಲಕ ಮಾರ್ಗದರ್ಶನ ನೀಡುವುದರಿಂದ ಮೆಸ್ಸಿಯನ ರಾಜ್ಯದ ಮಹಿಮೆಯುಳ್ಳ ಫಲಿತಾಂಶವನ್ನು ನೋಡಲು ನಮಗೆ ಅನುವು ಮಾಡಿಕೊಡಬೇಕು. ಇದಲ್ಲದೆ ಸುಗ್ಗಿಯ ಕೆಲಸವು ಎಷ್ಟು ಕಾಲ ಉಳಿಯುತ್ತದೆ ಎಂದು ನಮಗೆ ತಿಳಿಯದು. ದೈವಿಕ ನೇಮಕಾತಿಯ ಮೂಲಕ ಇಡೀ ವಿಷಯವನ್ನು ಜವಾಬ್ದಾರಿ ವಹಿಸಿರುವ ಮಹಾನ್ ನಾಯಕನು ತಪ್ಪು ಮಾಡಲು ಸಾಧ್ಯವೇ ಇಲ್ಲದಿರುವ ಬುದ್ಧಿವಂತನಾಗಿರುವುದರಿಂದ ಆತನು ನಮಗೆ ವಾಗ್ದಾನ ಮಾಡಿರುವುದೇನೆಂದರೆ, ನಮಗೆ ಬರುವ ಎಲ್ಲ ಅನುಭವಗಳು ಆತನನ್ನು ನಾವು ಪ್ರೀತಿಸುತ್ತಿರುವುದರಿಂದ ಎಲ್ಲವೂ ಒಳ್ಳೆಯದಕ್ಕಾಗಿ ಒಟ್ಟಾಗಿ ಸಂಭವಿಸುತ್ತದೆಂಬುದು ನಾವು ಬಲ್ಲೆವು ಮತ್ತು ಆತನ ಉದ್ದೇಶಕ್ಕೆ ತಕ್ಕಂತೆ ಕರೆಯಲ್ಪಡುವವರಾಗಿದ್ದರೆ ನಮ್ಮ ಕರೆಯನ್ನು ಮತ್ತು ಆರಿಸಲ್ಪಡುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು.
ಕ್ರಿಸ್ತನ ಪ್ರೀತಿಯ ಇವತ್ತಿನ ಒಂದು ರಾತ್ರಿ ಗೀತೆ ನೋಡ್ಬೇಕಾದ್ರೆ ತುಂಬಾ ಒಂದು ಒಳ್ಳೆಯ ಒಂದು ಮಾಹಿತಿ ನಮಗೆ ಕೊಡ್ತಾ ಇದೆ. ಅದನ್ನ ಸ್ಟಡಿ ಮಾಡ್ರಿ. ಯಾಕಂತ ನೋಡಿದಾಗ ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಲೋಕದ ಜನರು ಕತ್ತಲೆಯಲ್ಲಿದ್ದಾರೆ, ಆದ್ರೆ ದೇವರ ಮಕ್ಕಳು ನಾವು ಕತ್ತಲೆಯಲ್ಲಿಲ್ಲ. ದೇವರ ಉನ್ನತವಾದಂತಹ ಬೆಳಕು ಸತ್ಯ ನಮಗೆ ತಿಳಿಸಲ್ಪಟ್ಟಿದೆ. ಅದರಿಂದ ನಮಗಿರೋ ಖಂಡಿತವಾಗ್ಲೂ ದೇವರ ಅನುಮತಿ ಪ್ರಕಾರ ನಮ್ಮ ಜೀವನದಲ್ಲಿ ನಡೆಯುವಂತ ಎಲ್ಲ ವಿಷಯ ನಮ್ಮ ಒಳಿತಿಗಾಗಿ ನಡೆಯುತ್ತೆ. ದೇವರು ನಮ್ಮ ಆಯ್ದು ಆ ಒಂದು ಉನ್ನತವಾದಂತ ವಿಷಯಕ್ಕೆ ನಮ್ಮನ್ನ ನಡೆಸ್ತಾ ಇದ್ರೆ ನಾವು ಕತ್ತಲೆಯಲ್ಲಿ